Good evening, everyone. So, ನಾವು ನಿನ್ನೆ ಕ್ಲಾಸಲ್ಲಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ ಅಲ್ವಾ? ನೆನಪಿದೆಯಾ ಎಲ್ರಿಗೂ? ನಿನ್ನೆ ನಾವು ಏನೇನು ಓದಿದೀವಿ, ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಲಾಸ್ಟ್ ಕ್ಲಾಸ್ ಅಂತ. ಓಕೆ, ಒಂದು ಕ್ವಿಕ್ ರಿವಿಷನ್ ಮಾಡಿ ಇವತ್ತಿನ ಟಾಪಿಕ್ಗೆ ಕಂಟಿನ್ಯೂ ಮಾಡೋಣ. Okay. Like I said in the last class, we come across a lot of elements in our day-to-day life. Few are metals and few are non-metals. ಯಾವುದೆಲ್ಲ ಮೆಟಲ್ಸ್ ಅಂತ ಕರಿತೀವಿ ಅಂಡ್ ಯಾವುದನ್ನ ನಾನ್ ಮೆಟಲ್ಸ್ ಅಂತ ಕರಿತೀವಿ, ಇಟ್ ಡಿಪೆಂಡ್ಸ್ ಅಪಾನ್ ದ ಪ್ರಾಪರ್ಟೀಸ್ ದೇ ಶೋ. ಹೌದಾ? ಯಾವ ತರಹದ ಪ್ರಾಪರ್ಟೀಸ್ ಅನ್ನ ಶೋ ಮಾಡುತ್ತೋ, ಇವಾಗ 2 ಎಲಿಮೆಂಟ್ಸ್ ಸಿಮಿಲರ್ ಪ್ರಾಪರ್ಟೀಸ್ ಅನ್ನ ಶೋ ಮಾಡ್ತಾ ಇದೆ, ಅದನ್ನ ನಾವು ಒಂದು ಕ್ಯಾಟಗರಿ ಆಗಿ ಡಿವೈಡ್ ಮಾಡ್ತೀವಿ. ಅಂಡ್ ಬೇರೆ ತರ ಡಿಫ್ರೆಂಟ್ ಪ್ರಾಪರ್ಟೀಸ್ ಶೋ ಮಾಡೋದನ್ನ ನಾವು ಇನ್ನೊಂದು ಕ್ಯಾಟಗರಿಯಾಗಿ ಕ್ಲಾಸಿಫೈ ಮಾಡ್ತೀವಿ ಅನ್ನೋದನ್ನ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಸೊ ಫಸ್ಟ್ ಕ್ಯಾಟಗರಿ ಮೆಟಲ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಎಲಿಮೆಂಟ್ಸ್ ವಿಚ್ ಡೊನೇಟ್ ಎಲೆಕ್ಟ್ರಾನ್, ಅದನ್ನ ನಾವೇನಂತ ಕರಿತೀವಿ? ಮೆಟಲ್ಸ್. ದೇ ಆರ್ ರೆಡಿ ಟು ಡೊನೇಟ್ ಎಲೆಕ್ಟ್ರಾನ್ಸ್. ಅವ್ರ ಹತ್ರ ಒಂದು ಎಲೆಕ್ಟ್ರಾನ್, ಒಂದು ಅಂತ ಅಲ್ಲ, ಎಷ್ಟೋ ಎಲೆಕ್ಟ್ರಾನ್ಸ್ ಇರತ್ತೆ, ಅದರಲ್ಲಿ ಅವು ಎಷ್ಟೋ ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡೋದಕ್ಕೆ ದೇ ವಿಲ್ ಬಿ ರೆಡಿ. ಅಂಡ್ ಹಾಗೆ ಡೊನೇಟ್ ಮಾಡೋದ್ರಿಂದ ದೇ ಬಿಕಮ್ ಎಲೆಕ್ಟ್ರೋ ಪಾಸಿಟಿವ್. ನೆಗೆಟಿವ್ ಚಾರ್ಜ್ ಹೋಗ್ತಾ ಇದೆ, ಸೊ ದೇ ಬಿಕಮ್ ಎಲೆಕ್ಟ್ರೋ ಪಾಸಿಟಿವ್. ಸಿಮಿಲರ್ಲಿ ನಾನ್ ಮೆಟಲ್ಸ್ ಅನ್ನ ನಾವು ಹೇಗೆ ಅರ್ಥ ಮಾಡ್ಕೊಂಡ್ವಿ? ಎಲಿಮೆಂಟ್ಸ್ ವಿಚ್ ಆರ್ ರೆಡಿ ಟು ಅಕ್ಸೆಪ್ಟ್ ಎಲೆಕ್ಟ್ರಾನ್ಸ್. ಮೆಟಲ್ಸ್ ಡೊನೇಟ್ ಮಾಡ್ತಾ ಇರತ್ತೆ, ಸೊ ಅದನ್ನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ, ಅಕ್ಸೆಪ್ಟ್ ಮಾಡೋದಿಕ್ಕೆ ಯಾವ್ದೆಲ್ಲ ಎಲಿಮೆಂಟ್ಸ್ ರೆಡಿ ಇರತ್ತೋ, ಸೊ ದೇ ಆರ್ ಕಾಲ್ಡ್ ಆಸ್ ನಾನ್ ಮೆಟಲ್ಸ್. ಅದರದ್ದು ಪ್ರಾಪರ್ಟೀಸ್ ಅನ್ನ ನಾವು ಸ್ಟಡಿ ಮಾಡಿದ್ವಿ. ಮೆಟಲ್ಸ್ ಶೈನಿ ಪ್ರಾಪರ್ಟಿ ಇರತ್ತೆ. ಫಾರ್ ಎಕ್ಸಾಂಪಲ್ ಗೋಲ್ಡ್, ಸಿಲ್ವರ್, ನಾವು ಎಲ್ರು ನೋಡಿರ್ತೀವಿ ಅಲ್ವಾ? ಗೋಲ್ಡ್ ಶೈನ್ ಇದ್ದೇ ಇರತ್ತೆ, ಸಿಲ್ವರ್, ಬೆಳ್ಳಿ ಶೈನ್ ಇದ್ದೇ ಇರತ್ತೆ. ಸೊ ದೇ ಆರ್ ಮೆಟಲ್ಸ್. ಮೆಟಲ್ಸ್ ಜನರಲಿ ಹ್ಯಾವ್ ಲಸ್ಟರ್ ಪ್ರಾಪರ್ಟಿ. ಹೌದಾ? ಅಂಡ್ ದೇ ಆರ್ ಡಕ್ಟೈಲ್, ದೇ ಆರ್ malleable and sonorous, have high melting point and boiling point. ಮತ್ತೆ they have high density. They are generally very hard in nature. ಇದಿಷ್ಟು ಮೆಟಲ್ಸ್ ಪ್ರಾಪರ್ಟಿ ಆಗಿತ್ತು. ಇನ್ನು ನಾನ್ ಮೆಟಲ್ಸ್ ಅಂತ ತಗೊಂಡ್ರೆ ಇದ್ರದ್ದು ಎಕ್ಸಾಕ್ಟ್ ರಿವರ್ಸ್ ಅನ್ನ ನಾವು ಬರಿತಾ ಹೋಗ್ಬೇಕು. ನಾನ್ ಮ್ಯಾಲಿಯೇಬಲ್, ನಾನ್ ಡಕ್ಟೈಲ್, ನಾನ್ ಸೋನೋರಸ್, ನಾನ್ ಲಸ್ಟ್ರಸ್, ಆಮೇಲೆ ಲೋ ಡೆನ್ಸಿಟಿ, ಲೋ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್, ಅಂಡ್ ಜನರಲಿ ದೇ ಆರ್ ಸಾಫ್ಟ್ ಇನ್ ನೇಚರ್. ಇದೆಲ್ಲದು ನಾನ್ ಮೆಟಲ್ಸ್ ಪ್ರಾಪರ್ಟಿ ಆಗಿತ್ತು. ಹೌದಾ? ಅದಕ್ಕೆ ನಾವು ಎಕ್ಸಾಂಪಲ್ಸ್ ಅನ್ನು ನೋಡಿದ್ವಿ. ಅಂಡ್ ಅದ್ರ ಜೊತೆಗೆ ನಾವು ಫ್ಯೂ ಎಕ್ಸೆಪ್ಷನ್ಸ್ ಆರ್ ದೇರ್. ಎಲ್ಲದರಲ್ಲೂ ಮೆಟಲ್ ಅಲ್ಲಿ, ನಾನ್ ಮೆಟಲ್ ಅಲ್ಲಿ ಲಾಟ್ ಆಫ್, ನಾಟ್ ಫ್ಯೂ, ಲಾಟ್ ಆಫ್ ಎಕ್ಸೆಪ್ಷನ್ಸ್ ಆರ್ ದೇರ್. ಸೊ ನಾವು ಅದನ್ನು ಸ್ಟಡಿ ಮಾಡಿದ್ವಿ. ಎಕ್ಸೆಪ್ಷನ್ಸ್ ಯಾವ್ಯಾವ ರೀತಿ ಇತ್ತು. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಮೆಟಲ್ಸ್ ಆರ್ ವೆರಿ ಹಾರ್ಡ್ ಇನ್ ನೇಚರ್ ಆರ್ ಬ್ರಿಟಲ್ ಇನ್ ನೇಚರ್ ಅಂತ. ಬಟ್ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅನ್ನ ತಗೊಂಡ್ರೆ ದೇ ಆರ್ ವೆರಿ ಸಾಫ್ಟ್ ಇನ್ ನೇಚರ್. ವಿ ಕ್ಯಾನ್ ಕಟ್ ದೆಮ್ ಇನ್ ಟು ಪೀಸಸ್ ಯೂಸಿಂಗ್ ಅ ನೈಫ್. ಅಷ್ಟು ಸಾಫ್ಟ್ ಇರುತ್ತೆ ಅನ್ನೋದನ್ನ ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ ಅಲ್ವಾ? ಹಾಗೇನೆ ನಾವು ಎರಡು ಕೆಮಿಕಲ್ ಏನು ರಿಯಾಕ್ಷನ್ ಅನ್ನ, ಮೆಟಲ್ಸ್ 2 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅನ್ನು ಸಹ ನಾವು ಡಿಸ್ಕಸ್ ಮಾಡಿದ್ವಿ. ಕ್ವಿಕ್ ರೀಕ್ಯಾಪ್ ಜೊತೆಗೆ ಇವತ್ತಿನ ಟಾಪಿಕ್ ಕಂಟಿನ್ಯೂ ಮಾಡೋಣ. ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ನಾವು ಫಸ್ಟ್ ನೋಡಿದ್ದು reaction of metals with oxygen. ಮೆಟಲ್ ಆಕ್ಸೈಡ್ಸ್ ಫಾರ್ಮ್ ಆಗತ್ತೆ ವಿಚ್ ಆರ್ ಬೇಸಿಕ್ ಇನ್ ನೇಚರ್ ಅನ್ನೋದನ್ನ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ವಿ. ಬಟ್ ಅದರಲ್ಲಿ ಯಾವ ರೀತಿ ಮೆಟಲ್ಸ್ ಹೇಗೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ಡಿಫ್ರೆಂಟ್ ವೇಸ್ ಅಲ್ಲಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಿದ್ವಿ. ಸೊ we can say in general metals react with oxygen to form metal oxides which are basic in nature. But ರಿಯಾಕ್ಟಿವಿಟಿ ಹೇಗಿರತ್ತೆ? ಎಲ್ಲದೂ ಒಂದೇ ಫೋರ್ಸ್ ಇಂದ ರಿಯಾಕ್ಷನ್ ತೋರ್ಸತ್ತಾ, ಅಂದ್ರೆ ಸೇಮ್ ಇದು ಪ್ರೊಸೀಜರ್ ಇರತ್ತಾ ಅಂತ ನೋಡೋದಿದ್ರೆ, sodium and potassium react vigorously
ವೆರಿ ಫಾಸ್ಟ್ ಆಗಿ ರಿಯಾಕ್ಷನ್ ಕ್ಯಾರಿ ಔಟ್ ಆಗುತ್ತೆ. ಬಟ್ ಅಲ್ಯೂಮಿನಿಯಂ, ಮೆಗ್ನೀಷಿಯಂ, ಜಿಂಕ್ ಅಂಡ್ ಲೆಡ್ ಫಾರ್ಮ್ಸ್ ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್ಸ್. ಇಲ್ಲಿ ಅಷ್ಟು ವಿಗರಸ್ ರಿಯಾಕ್ಷನ್ ಇರೋದಿಲ್ಲ. ರಿಯಾಕ್ಷನ್ ಆಗುತ್ತೆ, ಮೆಟಲ್ ಆಕ್ಸೈಡ್ ಫಾರ್ಮ್ ಆಗುತ್ತೆ, ಎಲ್ಲದೂ ಕರೆಕ್ಟ್. ಬಟ್ ಅಷ್ಟು ಕಂಪೇರ್ಡ್ ಟು ಸೋಡಿಯಂ ಅಂಡ್ ಪೊಟ್ಯಾಷಿಯಂ ರಿಯಾಕ್ಷನ್ ಈಸ್ ನಾಟ್ ಸೊ ವಿಗರಸ್ ಅಂತ ಹೇಳ್ಬಹುದು ನಾವಿಲ್ಲಿ. ನೆಕ್ಸ್ಟ್ ಕಾಪರ್ ಅಂತ ತಗೊಂಡ್ರೆ, ನಾರ್ಮಲ್ ಕಾಪರ್ ಡಸ್ ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್, ಬಟ್ ಹಾಟ್ ಕಾಪರ್ ಮೆಟಲ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಅಂಡ್ it forms a layer of copper oxide, which will be dark brown or black in color. ಆಮೇಲೆ ಗೋಲ್ಡ್ ಮತ್ತೆ ಸಿಲ್ವರ್, ದೇ ಆರ್ ಮೆಟಲ್ಸ್ ಬಟ್ ದೇ ಡು ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್. ನಾವು ಮನೇಲೆಲ್ಲ ಗೋಲ್ಡ್ ಏನೇ ಇಟ್ಟರು ಅದು ಆಕ್ಸೈಡ್ ಆಗಿ ಕನ್ವರ್ಟ್ ಆಗೋದಿಲ್ಲ, ಅದಕ್ಕೆ ಅದ್ರ ಮೇಲೆ ಯಾವುದೇ ಲೇಯರ್ಸ್ ಇರೋದಿಲ್ಲ. ನಾವು ಇಟ್ಟೆಷ್ಟೇ ದಿನ ಆದ್ರೂ ಗೋಲ್ಡ್ ತಗೊಂಡಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಒಂದ್ 10 ವರ್ಷ 20 ವರ್ಷ ಆದ್ರೇನು ಕಲರ್ ಎಲ್ಲ ಅದೇ ರೀತಿ ಇರೋದಕ್ಕೆ ಮೇನ್ ರೀಸನ್ ಅಂದ್ರೆ ಲೀಸ್ಟ್ ರಿಯಾಕ್ಟಿವ್ ಇರುತ್ತೆ ಇದು ಗೋಲ್ಡ್ ಮತ್ತೆ ಸಿಲ್ವರ್. ಸೊ ಆಲ್ ಆಕ್ಸೈಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್, ಬಟ್ ಫ್ಯೂ ಎಕ್ಸೆಪ್ಷನ್ಸ್ ಆರ್ ದೇರ್. ಯಾವ್ಯಾವುದು ಅಲ್ಕಲಿ ಮೆಟಲ್ಸ್ ಆರ್ ಎಕ್ಸೆಪ್ಷನ್, ದೇ ಆರ್ ಸಾಲ್ಯುಬಲ್ ಇನ್ ವಾಟರ್ ಅಂತ ನಾವಿಲ್ಲಿ ನೋಡಬಹುದು. ಸೊ ಇದು ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ಆಕ್ಸಿಜನ್ ಆಗಿತ್ತು. ಆಂಫೋಟೆರಿಕ್ ಆಕ್ಸೈಡ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಮೆಟಲ್ ಆಕ್ಸೈಡ್ಸ್ ವಿಚ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ಸ್ ಅಂಡ್ ಬೇಸಸ್ ಟು ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ವಾಟರ್ ಆರ್ ಕಾಲ್ಡ್ ಆಂಫೋಟೆರಿಕ್ ಆಕ್ಸೈಡ್ಸ್. ಅಂದ್ರೆ ಬೇಸ್ ಜೊತೆ ರಿಯಾಕ್ಟ್ ಮಾಡುವಾಗ ಆಸಿಡ್ ಲೈಕ್ ಬಿಹೇವಿಯರ್ ಇರುತ್ತೆ, ಆಸಿಡ್ ಜೊತೆ ರಿಯಾಕ್ಟ್ ಮಾಡುವಾಗ ಬೇಸ್ ಲೈಕ್ ಬಿಹೇವಿಯರ್ ಇದ್ರೆ, ಡ್ಯುಯಲ್ ಬಿಹೇವಿಯರ್ ಅನ್ನ ಶೋ ಮಾಡ್ತಾ ಇದ್ರೆ ಅದನ್ನ ನಾವು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಜಿಂಕ್ ಆಕ್ಸೈಡ್ ಇರಬಹುದು ಅಥವಾ ಅಲ್ಯೂಮಿನಿಯಂ ಆಕ್ಸೈಡ್ ಇರಬಹುದು, ಇದೆಲ್ಲ ಆಂಫೋಟೆರಿಕ್ ಆಕ್ಸೈಡ್ಸ್ ಗೆ ಎಕ್ಸಾಂಪಲ್ ಆಗಿದೆ. ಹಾಗೆ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್ ಅನ್ನು ನಾವು ಸ್ಟಡಿ ಮಾಡಿದ್ವಿ. ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ರಿಯಾಕ್ಷನ್ ಎಷ್ಟು ವೈಲೆಂಟ್ ಇರುತ್ತೆ ಅಂದ್ರೆ, ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್ ಆರ್ ಎಕ್ಸೋಥರ್ಮಿಕ್, ಜನರಲಿ ಎಕ್ಸೋಥರ್ಮಿಕ್. heat will be liberated in the reaction, and ಈ ರಿಯಾಕ್ಷನ್ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅಲ್ಲಿ ಎಷ್ಟು ವಿಗರಸ್ ಆಗಿ, ಎಷ್ಟು ಕ್ವಿಕ್ ಆಗಿ, ಹಾಗೆ ಎಷ್ಟು ವೈಲೆಂಟ್ ಆಗಿ ರಿಯಾಕ್ಷನ್ ಆಗತ್ತೆ ಅಂದ್ರೆ, ಅಲ್ಲಿ ರಿಯಾಕ್ಷನ್ ಆದಾಗ, ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ವಾಟರ್ ಜೊತೆಗೆ ರಿಯಾಕ್ಟ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ, ಅದರ ಜೊತೆನಲ್ಲಿ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗಿರುತ್ತೆ. ಅಂಡ್ ದಟ್ ಹೈಡ್ರೋಜನ್ ಗ್ಯಾಸ್ ಮೇ ಕ್ಯಾಚ್ ಫೈರ್ ಬಿಕಾಸ್ ಆಫ್ ದ ವೈಲೆಂಟ್ ರಿಯಾಕ್ಷನ್ ಆಫ್ ಸೋಡಿಯಂ ಆರ್ ಪೊಟ್ಯಾಷಿಯಂ ವಿತ್ ವಾಟರ್. ಅಷ್ಟು ವೈಲೆಂಟ್ ರಿಯಾಕ್ಷನ್ ಅನ್ನ ನಾವು ನೋಡಬಹುದು. ಬಟ್ ಕ್ಯಾಲ್ಸಿಯಂ ಸ್ಲೋ ರಿಯಾಕ್ಷನ್ ಇರುತ್ತೆ, ಅಂಡ್ ಇಲ್ಲಿ ಫೈರ್ ಕ್ಯಾಚ್ ಆಗೋ ಪಾಸಿಬಿಲಿಟೀಸ್ ಆರ್ ವೆರಿ ಲೆಸ್. ಯಾಕಂದ್ರೆ ಸ್ಲೋ ರಿಯಾಕ್ಷನ್, ಅಷ್ಟು ವಿಗರಸ್ ರಿಯಾಕ್ಷನ್ ಇರೋದಿಲ್ಲ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗಿದ್ದು, ಅಂದ್ರೆ ಇಲ್ಲಿ ಹೀಟ್ ಇವಾಲ್ವ್ ಆಗೋದು ಕಡಿಮೆ, ಅಂದ್ರೆ ಕಂಪೇರ್ಡ್ ಟು ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಕಡಿಮೆ ಇರುತ್ತೆ. ಸೊ ಹೈಡ್ರೋಜನ್ ಗ್ಯಾಸ್ ಏನು ಫೈರ್ ಕ್ಯಾಚ್ ಮಾಡೋ ಪಾಸಿಬಿಲಿಟೀಸ್ ಇರಲ್ಲ. ಇನ್ನು ಮೆಗ್ನೀಷಿಯಂ ಅನ್ನ ತಗೊಂಡ್ರೆ, ಅದು ನಾರ್ಮಲ್ ವಾಟರ್ ಆರ್ ಕೋಲ್ಡ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗೋದೇ ಇಲ್ಲ. ಮೆಗ್ನೀಷಿಯಂ ಮೆಟಲ್ ರಿಯಾಕ್ಟ್ಸ್ ಓನ್ಲಿ ವಿತ್ ಹಾಟ್ ವಾಟರ್ ಟು ಪ್ರೊಡ್ಯೂಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಅಂಡ್ ಇಲ್ಲಿ ಏನಾಗಿರುತ್ತೆ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಕೇಸ್ ಅಲ್ಲಿ ಅಂದ್ರೆ, ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ಡ್ ವಿಲ್ ಬಿ ಸ್ಟಕ್ ಆನ್ ದ ಮೆಟಲ್, on the surface of the metal, and it makes the metal float on the surface. ವಾಟರ್ ಸರ್ಫೇಸ್ ಅಲ್ಲಿ ಮೆಟಲ್ ಫ್ಲೋಟ್ ಆಗೋ ರೀತಿಯಲ್ಲಿ ಹೈಡ್ರೋಜನ್ ಬಬಲ್ ಏನ್ ಮಾಡುತ್ತೆ, ಅದನ್ನ ಮೇಲಕ್ಕೆ ತಗೊಂಡ್ ಬಂದು ಫ್ಲೋಟ್ ಆಗೋ ರೀತಿ ಮಾಡುತ್ತೆ. ಅಂಡ್ ಅಲ್ಯೂಮಿನಿಯಂ ಮತ್ತೆ ಐರನ್, ಜಿಂಕ್ ಇದೆಲ್ಲ ಸ್ಟೀಮ್ ಜೊತೆಗೆ, ನಾಟ್ ಹಾಟ್ ವಾಟರ್, ನಾಟ್ ಇವನ್ ಕೋಲ್ಡ್ ವಾಟರ್, ಬಟ್ ಇಟ್ ರಿಯಾಕ್ಟ್ಸ್ ವಿತ್ ಸ್ಟೀಮ್. ನಾವು ನೀರನ್ನ ಬಾಯ್ಲ್ ಮಾಡಿದಾಗ ಸ್ಟೀಮ್ ಏನ್ ಫಾರ್ಮ್ ಆಗತ್ತೆ, ಆ ಸ್ಟೀಮ್ ಜೊತೆಗೆ ಇವು ರಿಯಾಕ್ಟ್ ಆಗತ್ತೆ. ಇದನ್ನ ಇಲ್ಲಿ ಯಾವ ರೀತಿ ರಿಯಾಕ್ಷನ್ ಆಗತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡೋದಿಕ್ಕೆ ಇಲ್ಲೊಂದು ಎಕ್ಸ್ಪೆರಿಮೆಂಟ್ ಅನ್ನ ನೋಡಬಹುದು. ಹಿಯರ್ ವಿ ಹ್ಯಾವ್ ಅ ಗ್ಲಾಸ್ ವೂಲ್ ಸೋಕ್ಡ್ ಇನ್ ವಾಟರ್. ಅಂದ್ರೆ ಆ ವೂಲ್ ಜೊತೆಗೆ ವಾಟರ್ ಇದೆ, ಬಟ್ ವೆನ್ ವಿ ಸಪ್ಲೈ or when we provide heat to it, that water will evaporate and form steam, and this metal reacts with that steam to produce, ಇಲ್ಲಿ ಫಾರ್ ಎಕ್ಸಾಂಪಲ್ ಇದನ್ನ ಅಲ್ಯೂಮಿನಿಯಂ ಅಂತ ಕನ್ಸಿಡರ್ ಮಾಡಿದ್ರೆ, ಅಲ್ಯೂಮಿನಿಯಂ, ಐರನ್ ಮತ್ತೆ ಜಿಂಕ್ ನಾವು ನಿನ್ನೆ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಅಲ್ಯೂಮಿನಿಯಂ, ಐರನ್ ಮತ್ತೆ ಜಿಂಕ್ ಏನ್ ಮಾಡುತ್ತೆ, ಇದು ಹೈಡ್ರಾಕ್ಸೈಡ್ಸ್ ಅನ್ನ ಫಾರ್ಮ್ ಮಾಡೋದಿಲ್ಲ, ಇನ್ಸ್ಟೆಡ್ ದೇ ಫಾರ್ಮ್ ಆಕ್ಸೈಡ್ಸ್. ಅಂದ್ರೆ ಯಾವಾಗ
ಅಲ್ಯೂಮಿನಿಯಂ ವಾಟರ್ ಜೊತೆಗೆ ರಿಯಾಕ್ಟ್ ಆಗತ್ತೋ Al2O3 will be formed, or Fe ಅಂತ ಕನ್ಸಿಡರ್ ಮಾಡಿದ್ರೆ Fe2O3. Oxides will be formed in this reaction, not hydroxides. So ಇಲ್ಲಿ ಸಹ ಏನಾಗತ್ತೆ, if we consider this aluminum metal or iron, ಇದೇನಾಗತ್ತೆ, when it reacts with this steam, it produces aluminum oxide. Along with it, hydrogen gas will be evolved, which passes through this tube and reaches this water. That's why we can observe bubbles, gas bubbles in this test tube. ಈ ಬಬಲ್ಸ್ ಹೈಡ್ರೋಜನ್ ಗ್ಯಾಸ್ ಇವಲ್ಯೂಷನ್ ಅನ್ನ ಕನ್ಫರ್ಮ್ ಮಾಡ್ತಾ ಇದೆ. ಸೊ ಇಲ್ಲಿ ನಾವಿಲ್ಲಿ ಏನನ್ನ ನೋಡಬಹುದು ಅಂದ್ರೆ ಆಕ್ಷನ್ ಆಫ್ ಸ್ಟೀಮ್ ಆನ್ ಅ ಮೆಟಲ್. ನಾವ್ ಯಾವಾಗ ಒಂದು ಮೆಟಲ್ ಜೊತೆಗೆ ಸ್ಟೀಮ್ ಅನ್ನ ರಿಯಾಕ್ಟ್ ಮಾಡ್ತೀವಿ, ಅಲ್ಲಿ ಮೆಟಲ್ ಆಕ್ಸೈಡ್ ಫಾರ್ಮ್ ಆಗೋದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗೋದು ಕನ್ಫರ್ಮ್ ಆಗ್ತಾ ಇದೆ. ಸೊ ಆ ಗ್ಯಾಸ್ ಇಲ್ಲಿ ಹೀಗೆ ಬಬಲ್ ಫಾರ್ಮ್ ಅಲ್ಲಿ ಇರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಡಯಾಗ್ರಾಮ್ ಇದೆ, ಇದನ್ನ ಪ್ರಾಕ್ಟೀಸ್ ಮಾಡಿ. ಹಾಗೆ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಇವಲ್ಯೂಷನ್ ಆಗ್ತಾ ಇದೆ ಅನ್ನೋದು ಕನ್ಫರ್ಮ್ ಆಗತ್ತೆ ಸ್ಟೀಮ್ ಮತ್ತೆ ಮೆಟಲ್ ರಿಯಾಕ್ಟ್ ಆದಾಗ. ನೆಕ್ಸ್ಟ್ ಈಸ್ ರಿಯಾಕ್ಟಿವಿಟಿ ವಿತ್ ಆಸಿಡ್ಸ್. ಸೊ ಮೆಟಲ್ ಯಾವಾಗ ಆಸಿಡ್ ಜೊತೆ ರಿಯಾಕ್ಟ್ ಆಗತ್ತೆ, ಸಾಲ್ಟ್ ಮತ್ತೆ ಹೈಡ್ರೋಜನ್ ಅನ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ವಿ ಗೆಟ್ ಸಾಲ್ಟ್ ಅಂಡ್ ಹೈಡ್ರೋಜನ್ ಆಸ್ ದ ಪ್ರಾಡಕ್ಟ್ಸ್. ಇದನ್ನ ನಾವೆಲ್ಲಾದ್ರೂ ಸ್ಟಡಿ ಮಾಡಿದೀವಾ? ಕ್ಯಾನ್ ಯು ರೀಕಾಲ್ ದಿಸ್ ಡಯಾಗ್ರಾಮ್? ಹ್ಯಾವ್ ಯು ಸೀನ್ ದಿಸ್ ಡಯಾಗ್ರಾಮ್ ಎನಿವೇರ್ ಇನ್ ಯುವರ್ ಟೆಕ್ಸ್ಟ್ ಬುಕ್? ಎಸ್, ವಿ ಹ್ಯಾವ್ ಅಲ್ವಾ? ಎಲ್ಲಿ ಸೆಕೆಂಡ್ ಚಾಪ್ಟರ್ ಅನ್ನ ಓದೋವಾಗ, ಆಸಿಡ್ ಬೇಸಿಸ್ ಅಂಡ್ ಸಾಲ್ಟ್ ಸ್ಟಡಿ ಮಾಡೋವಾಗ ವಿ ಸ್ಟಡಿಡ್ ದಿಸ್ ಎಕ್ಸ್ಪೆರಿಮೆಂಟ್. ಏನ್ ಮಾಡಿದ್ವಿ? ವಿ ಟುಕ್ ಸಮ್ ಮೆಟಲ್ಸ್ ಅಂಡ್ ಇಲ್ಲಿ ಏನ್ ತಗೊಂಡಿದೀವಿ? ವಿ ಆರ್ ಟ್ರೀಟಿಂಗ್ ಇಟ್ ವಿತ್ ಆಸಿಡ್. ಸೊ ಇಟ್ ಈಸ್ a reaction involving an acid and metal. ಅದನ್ನೇ ನಾವಿಲ್ಲಿ ಇನ್ನೊಂದ್ಸಲ ಓದ್ತಾ ಇದ್ದೀವಿ. ಏನಾಗತ್ತೆ, ಮೆಟಲ್ ಯಾವಾಗ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗತ್ತೆ, ಸಾಲ್ಟ್ ಮತ್ತೆ ಹೈಡ್ರೋಜನ್ ಫಾರ್ಮೇಶನ್ ಅನ್ನ ನಾವು ನೋಡಬಹುದು. ನಾವು ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ರೀಕಾಲ್ ಮಾಡಿದ್ರೆ ಇಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಅನ್ನ ತಗೊಂಡಿದ್ವಿ, ಅದರ ಜೊತೆಗೆ ಜಿಂಕ್ ಗ್ರಾನ್ಯೂಲ್ಸ್, ಸ್ಮಾಲ್ ಪೀಸಸ್ ಆಫ್ ಜಿಂಕ್. ವಿ ಆಡೆಡ್ ಸ್ಮಾಲ್ ಪೀಸಸ್ ಆಫ್ ಜಿಂಕ್ ಅಂಡ್ ದಿಸ್ ಜಿಂಕ್ ಡಿಸ್ಪ್ಲೇಸಸ್ ಹೈಡ್ರೋಜನ್. ಹೌದಾ? ಸೊ ರಿಯಾಕ್ಷನ್ ಏನಾಗಿತ್ತು? ಜಿಂಕ್ ಮೆಟಲ್ when it is mixed with sulfuric acid, formation of ZnSO4 along with the evolution of hydrogen gas. And we can test the evolution by bringing a candle near these bubbles and it bursts with a sound, making a pop sound. ಹೌದಾ? ಈ ಬಬಲ್ಸ್ ಒಂದು ಪಾಪ್ ಸೌಂಡ್ ಜೊತೆಗೆ ಬರ್ಸ್ಟ್ ಆಗತ್ತೆ, ವಿಚ್ ಕನ್ಫರ್ಮ್ಸ್ ದ ಲಿಬ್ರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಆ ಸೌಂಡ್ ಇಂದ ಅದು ಬರ್ಸ್ಟ್ ಆಗ್ತಾ ಇದೆ ಅಂತ ಅಂದ್ರೆ ಅರ್ಥ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗ್ತಾ ಇದೆ ಅನ್ನೋದು ನಾವು ಚಾಪ್ಟರ್ 2 ಅಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಸಿಮಿಲರ್ ರಿಯಾಕ್ಷನ್ ಇಲ್ಲಿ ನಾವು ಮತ್ತೆ ಸ್ಟಡಿ ಮಾಡ್ತೀವಿ. ಅದೇನಂತ ಅಂದ್ರೆ ಮೆಟಲ್ಸ್ react with acid to produce salt and hydrogen. ಇಲ್ಲಿ ZnSO4 formed is a salt. And hydrogen ಅಂತ ಅಂದ್ರೆ ಇದು ಎಲಿಮೆಂಟಲ್ ಹೈಡ್ರೋಜನ್ ಅಲ್ಲ, ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್ ಆಗ್ತಾ ಇರುತ್ತೆ. ಫಾರ್ಮೇಶನ್ ಆಫ್ H2 ಗ್ಯಾಸ್ is very fast and reaction is exothermic. ಇಲ್ಲಿ ಹೀಟ್ ಇವಾಲ್ವ್ ಆಗ್ತಾ ಇರತ್ತೆ, along with ಹೈಡ್ರೋಜನ್ ಗ್ಯಾಸ್ ಹೀಟ್ ಲಿಬರೇಷನ್ ಆಗ್ತಾ ಇರತ್ತೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗ್ತಾ ಇರತ್ತೆ. ಅಂಡ್ ಈ ರಿಯಾಕ್ಷನ್ ವೆರಿ ಫಾಸ್ಟ್ ರಿಯಾಕ್ಷನ್ ಆಗಿರುತ್ತೆ. ಅದರಲ್ಲಿ ನಾವು ಕಂಪೇರ್ ಮಾಡ್ತಾ ಹೋದ್ರೆ ಮೆಗ್ನೀಷಿಯಂ ಮೆಟಲ್ ರಿಯಾಕ್ಟ್ಸ್ ವಿಗರಸ್ಲಿ, ವೆರಿ ಕ್ವಿಕ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಬಟ್ ಜಿಂಕ್ ಮತ್ತೆ ಐರನ್ ಮಾಡರೇಟ್ ರಿಯಾಕ್ಷನ್, ಅಷ್ಟು ಫಾಸ್ಟ್ ರಿಯಾಕ್ಷನ್ ಅನ್ನ ಅಥವಾ ವಿಗರಸ್ ರಿಯಾಕ್ಷನ್ ಅನ್ನ ನಾವು ನೋಡೋದಿಲ್ಲ. ಬಟ್ ಇಲ್ಲಿ ಗ್ರಾಜುವಲ್ ಆಗಿ ರಿಯಾಕ್ಷನ್ ಪ್ರೊಸೀಡ್ ಆಗತ್ತೆ. ಸೊ ರಿಯಾಕ್ಟಿವಿಟಿಯನ್ನ ನಾವು ಕಂಪೇರ್ ಮಾಡಿದ್ರೆ, ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ವಿತ್ ಆಸಿಡ್ಸ್ ಅನ್ನ ಕಂಪೇರ್ ಮಾಡಿದ್ರೆ ಮೆಗ್ನೀಷಿಯಂ ಹ್ಯಾಸ್ ದ ಹೈಯೆಸ್ಟ್ ರಿಯಾಕ್ಟಿವಿಟಿ ಟುವರ್ಡ್ಸ್ ಆಸಿಡ್ಸ್. ಅಂದ್ರೆ ಹೇಗೆ ಅಂತ ಅಂದ್ರೆ ಮೆಗ್ನೀಷಿಯಂ as soon as it
mixes with acid, it produces salt and hydrogen gas. ಆಯ್ತಾ? ಅಂಡ್ ರಿಯಾಕ್ಟಿವಿಟಿ ಜಾಸ್ತಿ ಇದ್ದಷ್ಟು heat evolved or gas evolved will be more. More reactive metal produces more heat and more hydrogen bubbles. ಅಲ್ಲಿ ರಿಯಾಕ್ಟಿವಿಟಿ ಹೈಯೆಸ್ಟ್ ಇದೆ ಮೆಗ್ನೀಷಿಯಮ್ದು ಕಂಪೇರ್ಡ್ ಟು ಅದರ್ ಮೆಟಲ್ಸ್. ಸೊ ಇಟ್ ಪ್ರೊಡ್ಯೂಸಸ್ ಮೋರ್ ಅಮೌಂಟ್ ಆಫ್ ಹೀಟ್, ಮೋರ್ ಅಮೌಂಟ್ ಆಫ್ ಹೈಡ್ರೋಜನ್ ಗ್ಯಾಸ್ ಕಂಪೇರ್ಡ್ ಟು ಅದರ್. ಬಟ್ ಅಲ್ಯೂಮಿನಿಯಂ ಮತ್ತೆ ಜಿಂಕ್ ಸ್ವಲ್ಪ ಕಡಿಮೆ ಇರುತ್ತೆ. ಅಂಡ್ ಐರನ್ ಲೀಸ್ಟ್ ರಿಯಾಕ್ಟಿವ್, ಅಂದ್ರೆ ತುಂಬಾ ನಿಧಾನಕ್ಕೆ ಆಸಿಡ್ ಜೊತೆಗೆ ರಿಯಾಕ್ಟ್ ಆಗಿ ಲೆಸ್ ಅಮೌಂಟ್ ಆಫ್ ಹೀಟ್, ನಿಧಾನಕ್ಕೆ ಪ್ರೊಸೆಸ್ ಕ್ಯಾರಿ ಆಗ್ತಾ ಇದೆ ಅಂತ ಅಂದ್ರೆ ಲೆಸ್ ಅಮೌಂಟ್ ಆಫ್ ಹೀಟ್ ವಿಲ್ ಬಿ ಲಿಬರೇಟೆಡ್ ಅಂಡ್ ಲೆಸ್ ಅಮೌಂಟ್ ಆಫ್ ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್ ಆಗ್ತಾ ಇರತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಇದನ್ನ ಟೆಸ್ಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ನಾವ್ ಇದನ್ನು ಸಹ ಸ್ಟಡಿ ಮಾಡಿದೀವಿ. ಹೋಲ್ ಎಕ್ಸ್ಪೆರಿಮೆಂಟ್ ಅನ್ನ ನಾವು ಅಲ್ಲಿ ಸ್ಟಡಿ ಮಾಡಿದ್ವಿ. ಇದು ಒಂಥರ ರಿವಿಷನ್ ತರ, ಸೇಮ್ ಕಾನ್ಸೆಪ್ಟ್ಸ್ ಬಟ್ ಡಿಫ್ರೆಂಟ್ ಚಾಪ್ಟರ್ ಅಂಡರ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಇಲ್ಲಿ ಹೈಡ್ರೋಜನ್ ಗ್ಯಾಸೇ ಇವಾಲ್ವ್ ಆಗ್ತಾ ಇದೆ ಅಂತ ಟೆಸ್ಟ್ ಮಾಡೋದಿಕ್ಕೆ ನಾವು ಒಂದು ಕ್ಯಾಂಡಲ್ ಅನ್ನ ಅಥವಾ ಫೈರ್ ಸ್ಟಿಕ್ ಅನ್ನ ಅದರ ಹತ್ರ ತಗೊಂಡು ಹೋದ ತಕ್ಷಣ, ಮ್ಯಾಚ್ ಸ್ಟಿಕ್ ಅನ್ನ ಹತ್ರ ತಗೊಂಡು ಹೋದ ತಕ್ಷಣ ದಟ್ ಬಬಲ್ ಬರ್ಸ್ ವಿತ್ ಅ ಸೌಂಡ್, ಪಾಪ್ ಸೌಂಡ್. ಹೌದಾ? ಸೊ ಇಟ್ ಕನ್ಫರ್ಮ್ಸ್ the evolution of hydrogen gas. ಈ ರೀತಿಯಾಗಿ acids and metals react to form salt and hydrogen gas. And this reaction is an exothermic reaction. ಇಲ್ಲಿ heat liberation ಆಗ್ತಾ ಇರತ್ತೆ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಅಂಡ್ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ಇದೇ ಆರ್ಡರ್ ಅಲ್ಲೇ ಇರತ್ತೆ. ಸೊ ಇದು 1 ಮಾರ್ಕ್ ತರ ಕೇಳಬಹುದು ಪ್ರಶ್ನೆಯನ್ನ. ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ವಿತ್ ಆಸಿಡ್ಸ್ ಅಂತ ಕೇಳಿದ್ರೆ ಆನ್ಸರ್ ಮಾಡೋದಕ್ಕೆ ಗೊತ್ತಿರಬೇಕು. ಮೆಗ್ನೀಷಿಯಂ ಹ್ಯಾಸ್ ದ ಹೈಯೆಸ್ಟ್ ರಿಯಾಕ್ಟಿವಿಟಿ, ದೆನ್ ಅಲ್ಯೂಮಿನಿಯಂ ಕಮ್ಸ್, ದೆನ್ ಜಿಂಕ್ ಅಂಡ್ ಐರನ್. ಓಕೆನಾ? ಈ ರೀತಿಯಾಗಿ ರಿಯಾಕ್ಟಿವಿಟಿ ಗ್ರಾಜುವಲ್ ಆಗಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಈ ಸೀರೀಸ್ ಅಲ್ಲಿ. ಇವಾಗ ನಾವು ಸ್ಟಡಿ ಮಾಡಿದ್ದು ಮೆಟಲ್ ಪ್ಲಸ್ ಆಸಿಡ್, ಹೌದಾ? ಬಟ್ ನೈಟ್ರಿಕ್ ಆಸಿಡ್ ರಿಯಾಕ್ಟ್ಸ್ ಡಿಫ್ರೆಂಟ್ಲಿ ವಿತ್ ಮೆಟಲ್ಸ್. ಇಲ್ಲಿ ನಾವು ಹೈಡ್ರೋಜನ್ ಗ್ಯಾಸ್ ಇವಲ್ಯೂಷನ್ ಅನ್ನ ನೋಡೋದಿಲ್ಲ. ಯಾಕೆ? ನೈಟ್ರಿಕ್ ಆಸಿಡ್ ಹೇಗೆ ಸ್ಪೆಷಲ್ ಅಂತ ನೋಡೋದಿದ್ರೆ, ನೈಟ್ರಿಕ್ ಆಸಿಡ್ ಇಸ್ ಅ ವೆರಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇಟ್ ಇಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ನೈಟ್ರಿಕ್ ಆಸಿಡ್. ಸೊ ಬೇರೆ ಆಸಿಡ್ಸ್ ಎಲ್ಲ ಏನ್ ಮಾಡತ್ತೆ, ಹೈಡ್ರೋಜನ್ ಅನ್ನ ಡಿಸ್ಪ್ಲೇಸ್ ಮಾಡಿ ಹೈಡ್ರೋಜನ್ ಗ್ಯಾಸ್ ಇವಲ್ಯೂಷನ್ ಅನ್ನ ನಾವು ನೋಡ್ತಾ ಇದ್ವಿ. ಯಾವಾಗ ಆಸಿಡ್ ಪ್ಲಸ್ ಮೆಟಲ್ ಇದ್ದಾಗ ಸಾಲ್ಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಇವಲ್ಯೂಷನ್ ಆಗ್ತಾ ಇತ್ತು. ಈವನ್ ದೋ ನೈಟ್ರಿಕ್ ಆಸಿಡ್ is an acid, it does not displaces hydrogen gas. Instead, it reduces hydrogen gas into water. ಹೇಗೆ ಆಗತ್ತೆ ಅಂತ ನೋಡಿ. This is the general reaction of metal with nitric acid. Here M is the metal and HNO3 is nitric acid. When metal reacts with nitric acid, it produces MnO3 X times, where X is the valency of the metal. ಪರ್ಟಿಕ್ಯುಲರ್ ಮೆಟಲ್ಗೆ ಒಂದೊಂದು ವೇಲೆನ್ಸಿ ಅಂತ ಇರುತ್ತೆ, ಹೌದಾ? ಫಾರ್ ಎಕ್ಸಾಂಪಲ್, ಈಗ ಸೋಡಿಯಂ ಅಂತ ತಗೊಂಡ್ರೆ ಸೋಡಿಯಂದು ವೇಲೆನ್ಸಿ 1 ಇರುತ್ತೆ. ಹಾಗೆ ಕಾಪರ್ ಅಂತ ತಗೊಂಡ್ರೆ ಕಾಪರ್ದು 2 ಇರುತ್ತೆ. Mg ಅಂತ ತಗೊಂಡ್ರೆ ವೇಲೆನ್ಸಿ 2 ಇರುತ್ತೆ. ಆ ಒಂದು ವೇಲೆನ್ಸಿಯನ್ನ ನಾವಿಲ್ಲಿ ಎಕ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ ನೈಟ್ರೋಜನ್ ಆಕ್ಸೈಡ್ಸ್, ಬೈ ಪ್ರಾಡಕ್ಟ್ ಆಗಿ ನೈಟ್ರೋಜನ್ ಆಕ್ಸೈಡ್ಸ್, ಇದ್ರ 3ರಲ್ಲಿ ಯಾವ್ದಾದ್ರು ಒಂದು ಆಕ್ಸೈಡ್ ಫಾರ್ಮ್ ಆಗ್ತಾ ಇರುತ್ತೆ. ಎಲ್ಲದೂ ಫಾರ್ಮ್ ಆಗಲ್ಲ. ಒಂದು ರಿಯಾಕ್ಷನ್ ಅಲ್ಲಿ NO ಆದ್ರೆ ಇನ್ನೊಂದ್ರಲ್ಲಿ NO2 ಆಗ್ತಾ ಇರತ್ತೆ, ಇನ್ನೊಂದ್ರಲ್ಲಿ N2O ಆಗ್ತಾ ಇರತ್ತೆ. ಈ ರೀತಿಯಾಗಿ ಯಾವ್ದಾದ್ರು ಒಂದು ನೈಟ್ರೋಜನ್ ಆಕ್ಸೈಡ್ ಅನ್ನ ಬೈ ಪ್ರಾಡಕ್ಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇರತ್ತೆ. ಅದರ ಜೊತೆನಲ್ಲಿ ಹೈಡ್ರೋಜನ್ ವಿಲ್ ಬಿ ರೆಡ್ಯೂಸ್ಡ್ ಇಂಟು ವಾಟರ್. ಈ ರಿಡಕ್ಷನ್ ಹೇಗೆ ಆಗತ್ತೆ ಅಂದ್ರೆ, ನೈಟ್ರಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಅಂಡ್ ಪ್ರೊಡ್ಯೂಸ್ ಹೈಡ್ರೋಜನ್, will not produce hydrogen gas. Instead, it reduces hydrogen to water and it undergoes self reduction. ಈಗ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಏನು?
ಇಟ್ ಗಿವ್ಸ್ ಆಕ್ಸಿಜನ್ ಟು ಅದರ್ ಸಬ್ಸ್ಟೆನ್ಸ್ ಅಲ್ವಾ. ಈಗ ಅದು ಆಕ್ಸಿಜನ್ ಅನ್ನ ಬೇರೆ ಬಿಟ್ಕೊಡ್ತಾ ಇದೆ ಅಂತ ಅಂದ್ರೆ ಇಟ್ ಸೆಲ್ಫ್ ಅಂಡರ್ಗೋಸ್ ರಿಡಕ್ಷನ್. ದಟ್ ಆಸಿಡ್ ಅಂಡರ್ಗೋಸ್ ರಿಡಕ್ಷನ್ ಅಲ್ವಾ, ಬಿಕಾಸ್ ಹೈಡ್ರೋಜನ್ ರಿಮೂವ್ ಆಗ್ತಾ ಇದೆ, ಸಾರಿ ಆಕ್ಸಿಜನ್ ರಿಮೂವ್ ಆಗ್ತಾ ಇದೆ. ಆಕ್ಸಿಜನ್ ರಿಮೂವ್ ಆಗ್ತಾ ಇದೆ ಅಂತ ಅಂದ್ರೆ ರಿಡಕ್ಷನ್ ಅಂಡ್ ಇಟ್ ಆಕ್ಸಿಡೈಸಸ್ ಅದರ್ ಸಬ್ಸ್ಟೆನ್ಸ್. ಸೊ ಇಲ್ಲಿ ನೈಟ್ರಿಕ್ ಆಸಿಡ್ ಈ ಒಂದು ಹೈಡ್ರೋಜನ್ ಅನ್ನ ಏನ್ ಮಾಡತ್ತೆ, H2O ಆಗಿ ಆಕ್ಸಿಡೈಸ್ ಮಾಡ್ತಾ ಇದೆ ಅಂಡ್ ಇಟ್ ಅಂಡರ್ಗೋಸ್ ರಿಡಕ್ಷನ್. ಸೆಲ್ಫ್ ರಿಡಕ್ಷನ್ ಆಗ್ತಾ ಇರತ್ತೆ ಅಂಡ್ ಹೈಡ್ರೋಜನ್ ಅನ್ನ ಆಕ್ಸಿಡೇಷನ್ ಮಾಡ್ತಾ ಇದೆ ಅನ್ನೋದನ್ನ ನೋಡಬಹುದು. ಫಾರ್ ಎಕ್ಸಾಂಪಲ್, here we have taken copper metal and nitric acid. As a result, we get the product. Here, this nitrogen oxide is formed and water will be formed as a byproduct. ಹೌದಾ? ಸೊ ಈ ತರದ ಒಂದು ರಿಯಾಕ್ಷನ್ ಅನ್ನ ನಾವು ಮೆಟಲ್ ಮತ್ತೆ ನೈಟ್ರಿಕ್ ಆಸಿಡ್ ಜೊತೆಗೆ ನೋಡಬಹುದು. I hope it is clear to you all. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಯಾಕೆ ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ ನೋಡ್ತಾ ಇದ್ದೀವಿ? ಇದನ್ನು ಸಹ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ನೋಡಿದ್ವಿ. ಟೈಪ್ಸ್ ಆಫ್ ರಿಯಾಕ್ಷನ್ ನೋಡುವಾಗ ವಿ ಸ್ಟಡಿಡ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಫ್ ಯು ಲುಕ್ ಅಟ್ ದ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ಬಿಟ್ವೀನ್ ಮೆಟಲ್ ಅಂಡ್ ಆಸಿಡ್, ಈ ಒಂದು ರಿಯಾಕ್ಷನ್ ಅನ್ನೇ ನೋಡಿ. ಇಲ್ಲಿ ಮೆಟಲ್ ಈಸ್ ಡಿಸ್ಪ್ಲೇಸಿಂಗ್ ದಿಸ್ ಹೈಡ್ರೋಜನ್. ಹೌದಾ? ಹೈಡ್ರೋಜನ್ is being displaced by metal. As a result, we get salt and hydrogen gas. ಇಲ್ಲಿ ಹೈಡ್ರೋಜನ್ ಡಿಸ್ಪ್ಲೇಸ್ ಆಗ್ತಾ ಇದೆ, ಅದಕ್ಕೆ ಇಲ್ಲಿ ಮತ್ತೆ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಸ್ಟಡಿ ಮಾಡ್ತಾ ಇರೋದು. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಯಾವಾಗ ಆಗತ್ತೆ ಅಂತ ನಾವು ನೋಡಿದ್ವಿ. If the element taken is more reactive than the element present in the compound, then that element will displace the element present in that compound. Howda? So we can say more reactive metal displaces less reactive one from its salt solution. ಇವಾಗ ಪ್ರೀವಿಯಸ್ ನಾವೇನು ಎಕ್ಸಾಂಪಲ್ ಅನ್ನ ನೋಡಿದ್ವಿ, ಇಲ್ಲೂ ಸಹ more reactive metal displaces less reactive element. ಸೊ ಯಾವುದು ಮೋರ್ ರಿಯಾಕ್ಟಿವ್, ಯಾವುದು ಲೆಸ್ ರಿಯಾಕ್ಟಿವ್ ನಮಗೆ ಹೇಗೆ ಗೊತ್ತಾಗತ್ತೆ? ನಮ್ಗೆ ಯಾವುದು ಮೋರ್ ರಿಯಾಕ್ಟಿವ್, ಯಾವುದು ಲೆಸ್ ರಿಯಾಕ್ಟಿವ್ ಅನ್ನೋದು ಗೊತ್ತಿಲ್ಲ ಅಲ್ವಾ. ಸೊ ವಿಲ್ ದ ರಿಯಾಕ್ಷನ್ ಟೇಕ್ ಪ್ಲೇಸ್ ಆರ್ ನಾಟ್ ಅನ್ನೋದು ನಾವು ಹೇಗೆ ಜಡ್ಜ್ ಮಾಡೋದು ಅಂತ ನೋಡೋದಿದ್ರೆ, here we have a series called reactivity series. ಈ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಎಲಿಮೆಂಟ್ಸ್, ಯಾವುದೆಲ್ಲ ಎಲಿಮೆಂಟ್ಸ್ ಬೇರೆ ಎಲಿಮೆಂಟ್ಸ್ ಅನ್ನ ಡಿಸ್ಪ್ಲೇಸ್ ಮಾಡುತ್ತೆ ಅದರ ಆರ್ಡರ್ ಅನ್ನ ನಾವು ನೋಡಬಹುದು. ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್ ಅಂಡ್ ಲೆಡ್. ಹೈಡ್ರೋಜನ್ಗೆ ಬ್ರಾಕೆಟ್ ಹಾಕಿ ಕೊಟ್ಟಿದ್ದಾರೆ. ಯಾಕೆ ಈ ಬ್ರಾಕೆಟ್ ಅಂತ ನೋಡಿದ್ರೆ, ಆಸಿಡ್ಸ್ ಅಂದ್ರೆ ಏನು? H+ ಅಯಾನ್ಸ್ ಇರೋದು ಆಸಿಡ್ಸ್ ಆಗಿರತ್ತೆ. ಸೊ ಅಲ್ಲಿ ಹೈಡ್ರೋಜನ್ ಇದೆ ಅಲ್ವಾ, ಅಂಡ್ ಡಿಸ್ಪ್ಲೇಸ್ ಆಗೋದು ಯಾವುದು ಆಸಿಡ್ಸ್ ಇಂದ? ಹೈಡ್ರೋಜನ್ ಗ್ಯಾಸ್ ಡಿಸ್ಪ್ಲೇಸ್ ಆಗಿ ಹೈಡ್ರೋಜನ್ ಗ್ಯಾಸ್ ಇವಾಲ್ವ್ ಆಗ್ತಾ ಇದೆ, ಅಂದ್ರೆ ಹೈಡ್ರೋಜನ್ ಡಿಸ್ಪ್ಲೇಸ್ ಆಗ್ತಾ ಇದೆ. ಸೊ ಎಲಿಮೆಂಟ್ಸ್ ದಟ್ ಕಮ್ ಬಿಫೋರ್ ಹೈಡ್ರೋಜನ್ ಆರ್ ಮೋರ್ ರಿಯಾಕ್ಟಿವ್. So they can displace hydrogen from its compound or salt solution. Hange elements or metals that come after hydrogen cannot displace hydrogen from its solution. So illi, for example, ivaga copper ಮತ್ತೆ FeSO4 ಅಂತ ತಗೊಂಡ್ರೆ, ಈ ಒಂದು ಕಾಪರ್ ಕಮ್ಸ್ ಆಫ್ಟರ್ ಹೈಡ್ರೋಜನ್. ಇದನ್ನ ನಾವು ರೆಫರೆನ್ಸ್ ಆಗಿ ತಗೊಳ್ಬಹುದು ಮಕ್ಕಳೇ. ಯಾವುದೆಲ್ಲ ಮೆಟಲ್ಸ್ ಇದಕ್ಕಿಂತ ಮುಂಚೆ ಬರುತ್ತೋ, ದಟ್ ಲೈಕ್ ಬಿಫೋರ್ ಹೈಡ್ರೋಜನ್ ಕ್ಯಾನ್ ಡಿಸ್ಪ್ಲೇಸ್ ಅದರ್ ಎಲಿಮೆಂಟ್ಸ್. ಸೊ
ದೀಸ್ ಆರ್ ದ ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ಸ್. ಅದರಲ್ಲೂ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ಆರ್ ಹೈಲಿ ರಿಯಾಕ್ಟಿವ್. ರಿಯಾಕ್ಟಿವಿಟಿ ಹೇಗೆ ಇರತ್ತೆ ಅಂತ ಅಂದ್ರೆ, ಈಗ ಸೋಡಿಯಂ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ನಾವು ಹೀಗೆ ಇಲ್ಲಿಂದ ಕೆಳಗಡೆ ಬರ್ತಾ ಹೋದಾಗೆ ರಿಯಾಕ್ಟಿವಿಟಿ decreases. So these are the most reactive metals. Potassium, sodium ಎಲ್ಲ most reactive. They can displace other elements. ಅಂದ್ರೆ ಯಾವುದೇ ಒಂದು ಕಂಪೌಂಡ್ ಜೊತೆಗೆ ನಾವು ಪೊಟ್ಯಾಷಿಯಂ ಅನ್ನ ಹಾಕಿದ್ರೆ ಆ ಕಂಪೌಂಡ್ ಅಲ್ಲಿರೋ ಎಲಿಮೆಂಟ್ ಅನ್ನ ಪೊಟ್ಯಾಷಿಯಂ ಕ್ಯಾನ್ ಈಸಿಲಿ ಡಿಸ್ಪ್ಲೇಸ್ ದಟ್ ಎಲಿಮೆಂಟ್. ಇಟ್ ಈಸ್ ವೆರಿ ರಿಯಾಕ್ಟಿವ್. ಸೊ ಅದು ಆರಾಮಾಗಿ ಡಿಸ್ಪ್ಲೇಸ್ ಮಾಡ್ತಾ ಇರತ್ತೆ. ಬಟ್ ಹೈಡ್ರೋಜನ್ ಅನ್ನ ನಾವು ರೆಫರೆನ್ಸ್ ಆಗಿ ತಗೊಂಡ್ರೆ ಅದರ ಕೆಳಗಡೆ ಇರೋ ಈ ಎಲ್ಲ ಎಲಿಮೆಂಟ್ಸ್ ಏನ್ ಮಾಡತ್ತೆ, ದೇ ಕೆನಾಟ್ ಡಿಸ್ಪ್ಲೇಸ್ ಆರ್ ದೇ ಕೆನಾಟ್ ಅಂಡರ್ಗೋ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ದೇ ಆರ್ ಲೀಸ್ಟ್ ರಿಯಾಕ್ಟಿವ್. ಹಾಗೆ ಇದೆಲ್ಲ ಮೋಸ್ಟ್ ರಿಯಾಕ್ಟಿವ್ ಆಗಿರತ್ತೆ. ಇದೆಲ್ಲ ಮಾಡರೇಟ್ ರಿಯಾಕ್ಟಿವ್ ಆಗಿರತ್ತೆ. ಅಂದ್ರೆ ತುಂಬಾ ಫಾಸ್ಟ್ ಆಗು ಏನು ರಿಯಾಕ್ಟ್ ಆಗಲ್ಲ ಅಥವಾ ರಿಯಾಕ್ಷನ್ ತೋರ್ಸಲ್ಲ ಅಂತಾನು ಇಲ್ಲ, ಬಟ್ ಡಿಸ್ಪ್ಲೇಸ್ ಮಾಡ್ತಾ ಇರತ್ತೆ. ಇದೆಲ್ಲ ತುಂಬಾ ರಿಯಾಕ್ಟಿವ್ ಇರತ್ತೆ. ಸೊ ದೇ ಕ್ಯಾನ್ ಡಿಸ್ಪ್ಲೇಸ್ ಅದರ್ ಎಲಿಮೆಂಟ್ಸ್. ಸೊ ನಾವು ಈ ರಿಯಾಕ್ಟಿವಿಟಿ ಸೀರೀಸ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಯಾವುದೇ ಒಂದು ರಿಯಾಕ್ಷನ್ ಅನ್ನ ಕೊಟ್ರು ವೆದರ್ ದಟ್ ರಿಯಾಕ್ಷನ್ ವಿಲ್ ಟೇಕ್ ಪ್ಲೇಸ್ ಆರ್ ನಾಟ್ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು ಅಂತ ಅಂದ್ರೆ ಮಕ್ಳೇ, ಮೋರ್ ರಿಯಾಕ್ಟಿವ್ ಮೆಟಲ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಒನ್ ಫ್ರಮ್ ಇಟ್ಸ್ ಸಾಲ್ಟ್ ಸೊಲ್ಯೂಷನ್. ಇಲ್ಲಿ Fe ಮತ್ತೆ CuSO4 ಅಂತ ಕೊಟ್ಟಿದ್ದಾರೆ. ಸಾಲ್ಟ್ ಸೊಲ್ಯೂಷನ್ ಇದೆ, ಅದರ ಜೊತೆನಲ್ಲಿ ಐರನ್ ಮೆಟಲ್ ಇದೆ. ರಿಯಾಕ್ಟಿವಿಟಿ ಸೀರೀಸ್ ಅನ್ನ ಅಬ್ಸರ್ವ್ ಮಾಡಿ. ಐರನ್ ಕಮ್ಸ್ ಬಿಫೋರ್ ಹೈಡ್ರೋಜನ್ and copper comes after hydrogen. So ಈ ರಿಯಾಕ್ಷನ್ ಕ್ಯಾರಿ ಔಟ್ ಆಗ್ತಾ ಇದೆ. ಐರನ್ ವಿಲ್ ಡಿಸ್ಪ್ಲೇಸ್ ಕಾಪರ್ ಫ್ರಮ್ ಇಟ್ ಸೊಲ್ಯೂಷನ್. ಸೊ ಎಲಿಮೆಂಟಲ್ ಕಾಪರ್ ವಿಲ್ ಬಿ ಫಾರ್ಮ್ಡ್ ಅಂಡ್ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ವಿಲ್ ಬಿ ಫಾರ್ಮ್ಡ್. FeSO4 ಫಾರ್ಮ್ ಆಗ್ತಾ ಇರತ್ತೆ, ಹಾಗೆ ಕಾಪರು ಫಾರ್ಮ್ ಆಗ್ತಾ ಇದೆ ಬಿಕಾಸ್ ಐರನ್ ಈಸ್ ಮೋರ್ ರಿಯಾಕ್ಟಿವ್. ಹಾಗಿದ್ರೆ Cu ಮತ್ತೆ FeSO4 ಇದೇ ರಿವರ್ಸ್ ಕೇಸ್ ಅನ್ನ ನಾವು ತಗೊಂಡ್ರೆ, ರಿಯಾಕ್ಟನ್ಸ್ ಅನ್ನ ಸ್ವಲ್ಪ ಡಿಫ್ರೆಂಟ್ ತಗೊಂಡ್ರೆ, ವಿಲ್ ದಿಸ್ ರಿಯಾಕ್ಷನ್ ಕ್ಯಾರಿಡ್ ಔಟ್? ಇಲ್ಲ, ಈ ರಿಯಾಕ್ಷನ್ ಆಗೋದಿಲ್ಲ ಬಿಕಾಸ್ ಕಾಪರ್ is a less reactive metal, so it cannot displace. So this reaction can't be carried out. Okay na? ಇಲ್ಲಿ ನೋ ರಿಯಾಕ್ಷನ್ ಅಂತ ನಾವು ನೋಡಬಹುದು. ಸೊ ವೆರಿ ಇಂಪಾರ್ಟೆಂಟ್, ಈ ರಿಯಾಕ್ಟಿವಿಟಿ ಸೀರೀಸ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಇರತ್ತೆ. ನೆನ್ಪಲ್ಲಿ ಇಟ್ಕೊಳ್ಬೇಕು ಇದನ್ನ. ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಡಿಸ್ಪ್ಲೇಸ್ ಲೆಸ್ ರಿಯಾಕ್ಟಿವ್ ಒನ್ಸ್ ಅನ್ನೋದು ಇಲ್ಲಿ ನಾವು ಮೇನ್ ಆಗಿ ಗಮನಿಸಬೇಕಾಗಿರುವಂತಹ ಕಾನ್ಸೆಪ್ಟ್ ಆಗಿದೆ. ಇಲ್ಲಿ ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್. ಹಾಗಿದ್ರೆ ಈಗ ಗೋಲ್ಡ್ ಮತ್ತೆ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ತಗೊಳ್ಳೋಣ. ಸೊ ಈ ರಿಯಾಕ್ಷನ್ ಆಗತ್ತಾ? ನೋ ರಿಯಾಕ್ಷನ್. ಯಾಕೆ? ಗೋಲ್ಡ್ ಇಲ್ಲಿದೆ ಅಂಡ್ ಕ್ಯಾಲ್ಸಿಯಂ ಇಲ್ಲಿದೆ. ಸೊ ಇದು ಕ್ಯಾಲ್ಸಿಯಂ ಅನ್ನ ಡಿಸ್ಪ್ಲೇಸ್ ಮಾಡೋ ಕೆಪಾಸಿಟಿನೇ ಇರಲ್ಲ, ವೀಕ್ ಅದು ಆರ್ ಲೆಸ್ ರಿಯಾಕ್ಟಿವ್ ಅದು. ಸೊ ಇಟ್ ಕೆನಾಟ್ ಡಿಸ್ಪ್ಲೇಸ್ ಕಾಪರ್ ಅಲ್ಲ ಕ್ಯಾಲ್ಸಿಯಂ ಅನ್ನ ಡಿಸ್ಪ್ಲೇಸ್ ಮಾಡೋದಿಕ್ಕೇನೆ ಆಗೋದಿಲ್ಲ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು? ಮೋರ್ ರಿಯಾಕ್ಟಿವ್ ಮೆಟಲ್ಸ್ ಡಿಸ್ಪ್ಲೇಸ್ ಲೆಸ್ ರಿಯಾಕ್ಟಿವ್ ಮೆಟಲ್. ಓಕೆನಾ? ಸೊ ನಾವು ರಿಯಾಕ್ಟಿವಿಟಿಯನ್ನ
ಈ ಸೀರೀಸ್ ಅನ್ನ ನೆನ್ಪಿಟ್ಕೊಳ್ಳೋ ಮೂಲಕ ನಾವು ರಿಯಾಕ್ಟಿವಿಟಿಯನ್ನ ಹೇಳ್ಬಹುದು. ಸೊ ಈ ಒಂದು ಸೀರೀಸ್ ಏನಿದೆ ಇದು ವೆರಿ ಇಂಪಾರ್ಟೆಂಟ್, ಗಮನದಲ್ಲಿ ಇಟ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾನು ಹೇಳಿದೆ ಮೆಟಲ್ಸ್ ಅಂತ ಅಂದ್ರೆ ದೇ ವಿಲ್ ಬಿ ರೆಡಿ ಟು ಡೊನೇಟ್ ಎಲೆಕ್ಟ್ರಾನ್ಸ್ ಅಂಡ್ ನಾನ್ ಮೆಟಲ್ಸ್ ದೇ ವಿಲ್ ಬಿ ರೆಡಿ ಟು ಅಕ್ಸೆಪ್ಟ್ ಎಲೆಕ್ಟ್ರಾನ್ಸ್. ಹಾಗಿದ್ರೆ ಮೆಟಲ್ಸ್ ಬಿಟ್ಕೊಡೋ ಎಲೆಕ್ಟ್ರಾನ್ ಎಲ್ಲಿ ಹೋಗತ್ತೆ? ಅಂಡ್ ನಾನ್ ಮೆಟಲ್ಸ್ ಗೆ ಎಲೆಕ್ಟ್ರಾನ್ ಅನ್ನ ಕೊಡೋದು ಯಾರು? ಈ ಎಲೆಕ್ಟ್ರಾನ್ ಗೇನ್ ಮಾಡೋ ಕೆಪಾಸಿಟಿ ಏನೋ ಇದೆ, ಬಟ್ who will give that electron to non-metals? Or why will metals donate electron? And why will non-metals accept electrons? ಅದಕ್ಕೆ ನಮ್ಗೆ ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ಸ್, ಆಕ್ಟೇಟ್ ಇದೆಲ್ಲದು ತುಂಬಾ ಮ್ಯಾಟರ್ ಆಗತ್ತೆ. ಏನಿದು ಅಂತ ಅಂದ್ರೆ ಮೆಟಲ್ಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು NaCl ಅನ್ನ ನೋಡ್ತಾ ಇದೀವಿ. ಈಗ ಸೋಡಿಯಂ ಅಂತ ತಗೊಂಡ್ರೆ ಸೋಡಿಯಂದು ಅಟಾಮಿಕ್ ನಂಬರ್ 11 ಇದೆ, ಹೌದಾ? ಸೊ ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನ್ ಬರುತ್ತೆ, ದಟ್ ಇಸ್ 1s2 2s2 2p8 ಅಂಡ್ 3s1 ಅಂತ ಇದೆ. ಸೊ ಇದು ಸೋಡಿಯಂ ಮೆಟಲ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗಿರುತ್ತೆ. ಸೊ ಟೋಟಲ್ sorry 2p6 3s1. ಸೊ ಟೋಟಲ್ ಆಗಿ 10 11 ಎಲೆಕ್ಟ್ರಾನ್ಸ್ ಇದೆ. ಸೊ ಇಲ್ಲಿ ಒಂದ್ ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ, ಅಂದ್ರೆ ಅದಕ್ಕೆ ಒಂದ್ ಎಲೆಕ್ಟ್ರಾನ್ ಬೇಡ. ಆ ಒಂದ್ ಎಲೆಕ್ಟ್ರಾನ್ ಅನ್ನ ಬಿಟ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ, ಈಗಿದು ಇಫ್ ವಿ ಕನ್ಸಿಡರ್ ದಿಸ್ ಆಸ್ ದ ನ್ಯೂಕ್ಲಿಯಸ್ ಆಫ್ ಸೋಡಿಯಂ, ಇಲ್ಲಿ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಇರತ್ತೆ ಅಂಡ್ ಎಲೆಕ್ಟ್ರಾನ್ಸ್ ವಿಲ್ ಬಿ ರಿವಾಲ್ವಿಂಗ್ ಅರೌಂಡ್ ದಿಸ್ ನ್ಯೂಕ್ಲಿಯಸ್, ಹೌದಾ? ಸೊ ಇಲ್ಲಿ 2 ಎಲೆಕ್ಟ್ರಾನ್ಸ್ ಇರತ್ತೆ ಅಂಡ್ ಇಲ್ಲಿ ಟೋಟಲ್ 8 ಎಲೆಕ್ಟ್ರಾನ್ಸ್ ಇರತ್ತೆ. ಅದರ ಹೊರಗಡೆ ಶೆಲ್ ಅಲ್ಲಿ 1 ಎಲೆಕ್ಟ್ರಾನ್ ಇರತ್ತೆ ಅಂಡ್ ಈ 1 ಎಲೆಕ್ಟ್ರಾನ್ ಅದಕ್ಕೆ ಕಷ್ಟ ಆಗ್ತಾ ಇರತ್ತೆ ಇಟ್ಕೊಳ್ಳೋದು, ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅಲ್ವಾ ಇದು. ಸೊ ಅದನ್ನ ಬಿಟ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದೆ. ಸೊ ಕಂಪ್ಲೀಟ್ ಆಕ್ಟೇಟ್ ಅನ್ನ ಅದು ಅಟೈನ್ ಮಾಡ್ತಾ ಇರತ್ತೆ. ದಟ್ಸ್ ವೈ sodium will be ready to donate that 1 electron to attain complete octet. ಈ 1 ಎಲೆಕ್ಟ್ರಾನ್ ಅನ್ನ ಬಿಟ್ಕೊಟ್ಟ ತಕ್ಷಣ ಅದಕ್ಕೆ ಆಕ್ಟೇಟ್ ಕಂಪ್ಲೀಟ್ ಆಗ್ತಾ ಇರೋದ್ರಿಂದ ಸೋಡಿಯಂ 1 ಎಲೆಕ್ಟ್ರಾನ್ ಅನ್ನ ಬಿಟ್ಕೊಡೋದಕ್ಕೆ ರೆಡಿ ಆಗ್ತಾ ಇರತ್ತೆ. ಹಾಗಾಗಿ ಇಲ್ಲಿ ಮೆಟಲ್ಸ್ ವಿಲ್ ಬಿ ರೆಡಿ ಟು ಲೂಸ್ ಎಲೆಕ್ಟ್ರಾನ್ಸ್ ಆರ್ ಡೊನೇಟ್ ಎಲೆಕ್ಟ್ರಾನ್ಸ್. ಅಂಡ್ ಕ್ಲೋರಿನ್ ಹೇಗಿರತ್ತೆ ಅಂದ್ರೆ ಕ್ಲೋರಿನ್ದು 17 ಅಟಾಮಿಕ್ ನಂಬರ್ 17 ಇರುತ್ತೆ. ಕಾನ್ಫಿಗರೇಷನ್ ನೋಡೋದಿದ್ರೆ 1s2 2s2 2p6 3s2 3p 3p5 ಇರತ್ತೆ. ಸೊ 3p5 ಇದ್ದಾಗ ಇಲ್ಲಿ ಕ್ಲೋರಿನ್ದು ನ್ಯೂಕ್ಲಿಯಸ್, ಪ್ರೋಟಾನ್ ಅಂಡ್ ನ್ಯೂಟ್ರಾನ್ ಇರತ್ತೆ. ಫಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರತ್ತೆ, ಸೆಕೆಂಡ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇರತ್ತೆ ಅಂಡ್ ಥರ್ಡ್ ಶೆಲ್ ಅಲ್ಲಿ ಟೋಟಲ್ 7 ಎಲೆಕ್ಟ್ರಾನ್ಸ್ ಇರತ್ತೆ. ಥರ್ಡ್ ಶೆಲ್ ಇದೆರಡರಿಂದ ಆಗಿರತ್ತೆ 3s2 and 3p5 and in the outermost shell of chlorine we can see total 7 electrons. If it takes one more electron it will attain complete octet, 8 electrons in the outermost shell. That's why chlorine will be ready to accept 1 electron and sodium will be ready to donate 1 electron, and by donating 1 electron, sodium will attain complete octet, and by gaining 1 electron, chlorine will attain complete octet. That's why
metals lose electrons and non-metals gain electrons. And by losing and by gaining, they form a bond. ಇಲ್ಲಿ ಏನಾಗ್ತಾ ಇದೆ? ಏನಾಗ್ತಾ ಇದೆ ಇಲ್ಲಿ ಅಂತಂದ್ರೆ ಡೊನೇಟಿಂಗ್ ಎಲೆಕ್ಟ್ರಾನ್ is taking place. ಹೌದಾ? Metals donate electron. So compounds so formed by the transfer of electron. Transfer ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಡೊನೇಟ್ ಮಾಡ್ತಾ ಇದೆ. Sodium is donating one electron to chlorine. So complete transfer of electron is taking place here. Compounds so formed by transfer of electrons are called ionic compounds or electrovalent compounds, and the bond formed by transfer of electrons is called ionic bond. And ionic bond ಆಗೋದ್ರಿಂದ ಫಾರ್ಮ್ ಆಗಿರೋ ಕಂಪೌಂಡ್ಸ್ ಅದನ್ನ ನಾವೇನಂತ ಕರಿತೀವಿ? ಅಯಾನಿಕ್ ಕಂಪೌಂಡ್ಸ್. ಸೊ ಇಲ್ಲಿ ಸೋಡಿಯಂ ಮತ್ತೆ ಕ್ಲೋರಿನ್. ಸೋಡಿಯಂ ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇದೆ, ಬಟ್ ಇಲ್ಲೊಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಏನಿದೆ ಅದನ್ನ ಬಿಟ್ಕೊಡುವಾಗ sodium metal will become electropositive by donating one electron. ಇಲ್ಲಿ one electron ಅನ್ನೋದು ಸಪರೇಟ್ ಮಾಡ್ಕೊಳ್ತಾ ಇದೆ, and chlorine is accepting that one electron and becoming electronegative. ಮೈನಸ್ ಚಾರ್ಜ್ ಬಂತು, ಚಾರ್ಜ್ಡ್ ಪಾರ್ಟಿಕಲ್ಸ್ ಆಯ್ತು ಎರಡು, ಸೋಡಿಯಂ ಅಂಡ್ ಕ್ಲೋರಿನ್, and sodium and chlorine will form a bond called ionic bond. By the transfer of electron, this bond is being formed here. Howda? So the bond is called ionic bond or electrovalent bond. Yake electrovalent andre bond so formed will be held by electrostatic force of attraction. A kind of attraction will be there between these two elements, and that force of attraction is called electrostatic force. ಈ ತುಂಬಾ ಒಂದು ಅಟ್ರಾಕ್ಷನ್ ಇರುತ್ತೆ, ದಟ್ಸ್ ವೈ ದೇ ವಿಲ್ ಬಿ ಹೆಲ್ಡ್ ಟುಗೆದರ್. ಅಂದ್ರೆ ಸೋಡಿಯಂ ಮತ್ತೆ ಕ್ಲೋರಿನ್ ಹತ್ರ ಇದ್ದು ಅದೊಂದು ಕಂಪೌಂಡ್ ಅನ್ನ ಫಾರ್ಮ್ ಮಾಡೋದಕ್ಕೆ ರೀಸನ್ ಏನು ಅಂತ ಅಂದ್ರೆ ಈ ಒಂದು ಎಲಿಮೆಂಟ್ಸ್ ಮಧ್ಯೆ ಏನು ಬಾಂಡ್ ಫಾರ್ಮ್ ಆಗ್ತಾ ಇರತ್ತೆ ಅದು ಅಟ್ರಾಕ್ಷನ್ ಇಂದ ಆಗ್ತಾ ಇರತ್ತೆ. ಅಂದ್ರೆ ಸೋಡಿಯಂ ಮತ್ತೆ ಕ್ಲೋರಿನ್ ಒಂದಕ್ಕೊಂದು ಹೀಗೆ ಅಂಟ್ಕೊಂಡು ಒಂದು ಕಂಪೌಂಡ್ ಅನ್ನ ಫಾರ್ಮ್ ಮಾಡ್ತಾ ಇರತ್ತೆ. ದಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಲ್ ಬಿ ವೆರಿ ಹೈ. ಓಕೆ, ಸೊ ದ ರೀಸನ್ ವೈ ದಿಸ್ ಬಾಂಡ್ ವಿಲ್ ಬಿ ಫಾರ್ಮ್ಡ್ ಅಂತ ಅಂದ್ರೆ ಬಿಕಾಸ್ ಆಫ್ electrostatic force of attraction, they will be held together and the bond will be formed by transfer of electrons between them. ಹೀಗೆ ಫಾರ್ಮ್ ಆಗಿರುವಂತಹ ಕಂಪೌಂಡ್ಸ್ ಅನ್ನ ಅಯಾನಿಕ್ ಕಂಪೌಂಡ್ಸ್ ಅಂತ ಕರಿತೀವಿ. ಅಂಡ್ ದ ರೀಸನ್ ವೈ ದೇ ಆರ್ ಟುಗೆದರ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಇದು ಅಯಾನಿಕ್ ಕಂಪೌಂಡ್ಸ್ ಬಗ್ಗೆ, ಅಯಾನಿಕ್ ಬಾಂಡ್ ಬಗ್ಗೆ ಆದ್ರೆ ಹೇಗಿರತ್ತೆ, ಈ ಅಯಾನಿಕ್ ಕಂಪೌಂಡ್ಸ್ ಯಾವ ರೀತಿ ಆಗಿರತ್ತೆ ಅಂತ ನೋಡೋದಿದ್ರೆ, ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್. ಸಾಲಿಡ್ಸ್ ಅಂಡ್ ದೇ ಆರ್ ಸಾಲಿಡ್ ಇನ್ ನೇಚರ್, ಅಂದ್ರೆ ಗಟ್ಟಿಯಾಗಿ ಇರತ್ತೆ, ಗಟ್ಟಿ ಸಾಲಿಡ್ ಇರತ್ತೆ. ಅಂಡ್ ಹಾರ್ಡ್, ಬ್ರಿಟಲ್ ಇನ್ ನೇಚರ್, ಬ್ರಿಟಲ್ ಆಗಿರತ್ತೆ. ಅಂದ್ರೆ ಚೂರ್ ಮುಟ್ಟಿದ್ರೆ, ಇವಾಗ ಸೋಡಿಯಂ ಕ್ಲೋರೈಡ್ ಅಂತ ಅಂದ್ರೆ ನಾವು ಮನೆಯಲ್ಲಿ ಯೂಸ್ ಮಾಡೋ ಉಪ್ಪು ಹೇಗಿರತ್ತೆ, ಗಟ್ಟಿ ಇರತ್ತೆ ಅಲ್ವಾ, ಹಾರ್ಡ್ ಸಬ್ಸ್ಟೆನ್ಸ್. ಅಂಡ್ ನಾವ್ ಅದನ್ನ ಸ್ವಲ್ಪ ಕುಟ್ಟಿದ್ರೆ ಪೌಡರ್ ಆಗತ್ತೆ ಅದು ಅಲ್ವಾ. ಸೊ ಬ್ರಿಟಲ್ ಇನ್ ನೇಚರ್, ಚೂರ್ ಕುಟ್ಟಿದ್ರೆ ಸಾಕು ಪೌಡರ್ ಆಗ್ಬಿಡತ್ತೆ, ಅಷ್ಟು ಬ್ರಿಟಲ್ ಇರತ್ತೆ. ಅಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಇರತ್ತೆ. ಅಂಡ್ ಸಾಲ್ಯುಬಲ್ ಇನ್ ವಾಟರ್ ಅಂಡ್ ಇನ್ಸಾಲ್ಯುಬಲ್ ಇನ್ ಸಾಲ್ವೆಂಟ್ಸ್ ಲೈಕ್ ಆಲ್ಕೋಹಾಲ್ ಅಂಡ್ ಪೆಟ್ರೋಲ್, ಕೆರೋಸಿನ್ ಅಂತ ಈ ತರ ಸಾಲ್ವೆಂಟ್ಸ್ ಅಲ್ಲಿ ಇದು ಸಾಲ್ಯುಬಲ್ ಆಗಿರಲ್ಲ, ಇನ್ಸಾಲ್ಯುಬಲ್ ಇರುತ್ತೆ. ಬಟ್ ವಾಟರ್ ಅಲ್ಲಿ, ಇವಾಗ ನಾವು ಮನೆಯಲ್ಲಿನೇ ಒಂದ್ ಸ್ವಲ್ಪ ಸಾಲ್ಟ್ ಅನ್ನ ನೀರಿಗೆ ಮಿಕ್ಸ್ ಮಾಡಿದ್ರೆ after few minutes we cannot separate water and salt alva. It will be completely dissolved in water. ಅದಕ್ಕೆ ಮೇನ್ ರೀಸನ್ ಅಂತ ಅಂದ್ರೆ ಅಯಾನಿಕ್ ಕಂಪೌಂಡ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್, ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುತ್ತೆ. ದೇ ಆರ್ ಸಾಲಿಡ್ ಇನ್ ನೇಚರ್, ಹಾರ್ಡ್ ಸಬ್ಸ್ಟೆನ್ಸಸ್, ಹಾರ್ಡ್ ಆರ್ ಬ್ರಿಟಲ್ ಎರಡು ಒಂದೇ ಅರ್ಥ. ಅಂದ್ರೆ ಹೀಗೆ ಚೂರ್ ಹೀಗೆ ಮುರಿಯೋದಿಕ್ಕೆ ಟ್ರೈ ಮಾಡಿದ್ರೆ ಇಟ್ ಕ್ಯಾನ್ ಬಿ ಬ್ರೋಕನ್ ಡೌನ್ ಇನ್ ಟು ಸ್ಮಾಲ್ ಪೀಸಸ್ ಈಸಿಲಿ. ಅಷ್ಟು ಬ್ರಿಟಲ್ ಇರತ್ತೆ, ಗಟ್ಟಿ ಇರತ್ತೆ ಅದು.
ನೆಕ್ಸ್ಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಮೋಲ್ಟನ್ ಆರ್ ಸೊಲ್ಯೂಷನ್ ಫಾರ್ಮ್. ಅಂದ್ರೆ ಸಾಲಿಡ್ ಸ್ಟೇಟ್ ಅಲ್ಲಿ, ಇದು ಸಾಲಿಡ್ ಅಂತ ನಾವು ಇವಾಗಷ್ಟೇ ಪ್ರಾಪರ್ಟಿಯಲ್ಲಿ ನೋಡಿದ್ವಿ. ಅಯಾನಿಕ್ ಕಂಪೌಂಡ್ಸ್ ಆರ್ ಸಾಲಿಡ್ ಇನ್ ನೇಚರ್ ಅನ್ನೋದು ನಾವು ಇವಾಗಷ್ಟೇ ಸ್ಟಡಿ ಮಾಡಿದ್ವಿ. ಬಟ್ ಸಾಲಿಡ್ ಸ್ಟೇಟ್ ಅಲ್ಲಿ ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ in solid state. But in the molten state or aqueous form, ಅಂದ್ರೆ ಯಾವಾಗ ನಾವು ಅದನ್ನ ನೀರಿಗೆ ಮಿಕ್ಸ್ ಮಾಡ್ತೀವಿ, ಆಗೇನಾಗತ್ತೆ, this NaCl will dissociate into Na plus and Cl minus. Ions will be formed and electricity will be carried by the motion of ions. ಹೌದಾ? Liquids ಅಲ್ಲಿ ions carry the current. Electricity will be carried by the ions. And these ions formed will do that work. So, only molten or solution salts or ionic compounds conduct electricity, not in solid state. Liquid state ಅಲ್ಲಿ ಮಾತ್ರ. ಇಲ್ಲಿ ಎಲೆಕ್ಟ್ರಾನ್ ಅಲ್ಲ, ಲಿಕ್ವಿಡ್ಸ್ ಅಲ್ಲಿ ಯಾವಾಗ್ಲೂ ions will carry the current ಅಲ್ವಾ? ಎಲೆಕ್ಟ್ರಿಸಿಟಿ ions carry ಮಾಡುತ್ತೆ. So, ಇಲ್ಲಿ solid ionic compounds will not conduct electricity, but molten, because of the ions formed in the molten state or aqueous state, they conduct electricity. So, ಇದು important property. Why only in molten state or aqueous state ಅಂತ ಅಂದ್ರೆ, because of the formation of ions. ಸಾಲಿಡ್ ಸ್ಟೇಟ್ ಅಲ್ಲಿ ನ್ಯೂಟ್ರಲ್ ಇರುತ್ತೆ, ಓವರ್ ಆಲ್ ಇದ್ರದ್ದು ಚಾರ್ಜ್ ನ್ಯೂಟ್ರಲ್, 0 ಇರುತ್ತೆ, ನ್ಯೂಟ್ರಲ್ ಇರುತ್ತೆ. ನೋ ಅಯಾನ್ಸ್ ವಿಲ್ ಬಿ ದೇರ್ ಟು ಕ್ಯಾರಿ ದಟ್ ಎಲೆಕ್ಟ್ರಿಸಿಟಿ. ಬಟ್ ಇನ್ ದ ಮೋಲ್ಟನ್ ಸ್ಟೇಟ್ ಹೀಗಿರೋದಕ್ಕೆ ಕರೆಂಟ್ ಕ್ಯಾರಿ ಆಗತ್ತೆ. ಇನ್ನು ನೆಕ್ಸ್ಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂತ ನಾವು ನೋಡ್ತೀವಿ. ಏನಿದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂತಂದ್ರೆ, ನಾನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ನಿಮ್ಗೆ ಇವಾಗ ಹೇಳ್ದೆ ಅಲ್ವಾ? ಸೋಡಿಯಂದು ಈಗ NaCl ಅಂತಾನೆ ನೋಡಿದ್ರೆ ಸೋಡಿಯಂ 1s2 2s2 2p6 3s1 ಅಂತ ಇರುತ್ತೆ. ನೆಕ್ಸ್ಟ್ ಕ್ಲೋರಿನ್ 1s2 2s2 2p6 3s2 3p5 ಅಂತ ಇರುತ್ತೆ. ಸೊ outermost shell ಅಲ್ಲಿ 1 electron is there in the outermost shell of sodium, whereas for chlorine it is 7. Outermost shell electrons or valence electrons 7 ಇದೆ. Total electrons in the outermost shell are 7. So, chlorine needs 1 more electron to attain octet, whereas sodium has to lose that electron, 1 electron, to attain complete octet. So, sodium ಏನ್ ಮಾಡುತ್ತೆ, ಸೋಡಿಯಂ ಹತ್ರ 1 ಎಲೆಕ್ಟ್ರಾನ್ ಇದೆ, whereas chlorine ಅದರ ಹತ್ರ 7 electrons ಇದೆ, and it needs 1 more electron. So this electron will be transferred to chlorine and bond will be formed between sodium and chlorine by the transfer of this 1 electron. So ನಾವು ಆ electrons ಅನ್ನ, if we represent electrons like this and bond formed like this, then this representation of bond is called electron dot structure. ಈ ರೀತಿ ನಾವು ರೆಪ್ರೆಸೆಂಟ್ ಮಾಡೋದನ್ನ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇಲ್ಲಿ 1 ಎಲೆಕ್ಟ್ರಾನ್ ಇರೋದು ಏನಾಗ್ತಾ ಇದೆ, ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದಿದೆ. That's why sodium will have this positive charge, whereas chlorine atom will have this minus charge. 1 electron transfer ಆಗಿರೋದಕ್ಕೆ. ಸೊ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡೋದನ್ನ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಐ ಹೋಪ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂದ್ರೆ ಏನು, ಹೇಗೆ ಬರೆಯೋದು ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿದೆ. ಸೊ ಇನ್ನು 2 ಎಕ್ಸಾಂಪಲ್ ಅನ್ನ ತಗೊಂಡು ನಾವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅನ್ನ ಪ್ರಾಕ್ಟೀಸ್ ಮಾಡೋಣ. One more important thing is we should know the
atomic number and electronic configuration, writing electronic configuration to write the electron dot structure. ನಮ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಮತ್ತೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇನ್ ಆಗುತ್ತೆ, ಬಿಕಾಸ್ ಎಷ್ಟು ಔಟಮೋಸ್ಟ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದೆ ಅನ್ನೋದನ್ನ ನೋಡಿ ಅದು ಎಷ್ಟು ಆಟಮ್ಸ್ ಜೊತೆ ಕಂಬೈನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮೆಗ್ನೀಷಿಯಂ ಆಕ್ಸೈಡ್ ಅಂತ ತಗೊಂಡ್ರೆ ಇದರಲ್ಲಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಮೆಗ್ನೀಷಿಯಂ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಆಕ್ಸಿಜನ್ನಿಗೆ 2 ಎಲೆಕ್ಟ್ರಾನ್ಸ್ ರಿಕ್ವೈರ್ಡ್ ಇರುತ್ತೆ. ಸೊ ಇಲ್ಲಿ ಏನ್ ಮಾಡತ್ತೆ ಅಂತ ಅಂದ್ರೆ ಮೆಗ್ನೀಷಿಯಂ will donate this 2 electrons. ಈ ಒಂದು 2 ಎಲೆಕ್ಟ್ರಾನ್ಸ್ ಅನ್ನು ಆಕ್ಸಿಜನ್ನಿಗೆ ಡೊನೇಟ್ ಮಾಡಿ ಇದೇನ್ ಮಾಡತ್ತೆ, ಬಾಂಡ್ ಫಾರ್ಮ್ ಮಾಡ್ಕೊಳತ್ತೆ, Mg2+ ಅಂತ ಆಗತ್ತೆ, ಹಾಗೆ O2- ಅಂತ ಆಗತ್ತೆ. ಇದು electron dot structure of MgO. Similarly, BaCl2 ಅಂತ ತಗೊಂಡ್ರೆ BA ಬೇರಿಯಂ ಮೆಟಲ್ಗೆ 2 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇರತ್ತೆ ಅಂಡ್ Cl-ಗೆ 1 ಎಲೆಕ್ಟ್ರಾನ್ ರಿಕ್ವೈರ್ಡ್ ಇರತ್ತೆ. ಸೊ ಇದೇನ್ ಮಾಡತ್ತೆ, ಇದ್ರ ಹತ್ರ 2 ಎಲೆಕ್ಟ್ರಾನ್ಸ್ ಇದೆ, 2 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್. ಸೊ ಅದು ಆ 2 ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಟ್ರೆ ಇಟ್ ವಿಲ್ ಅಟೈನ್ ಕಂಪ್ಲೀಟ್ ಆಕ್ಟೇಟ್. ಸೊ 2 ಎಲೆಕ್ಟ್ರಾನ್ ಅದು ಬಿಟ್ಟು ಕೊಡ್ಬೇಕಾಗಿರತ್ತೆ, ಬಟ್ ಕ್ಲೋರಿನ್ ನೀಡ್ಸ್ 1 ಎಲೆಕ್ಟ್ರಾನ್. ಸೊ ದಿಸ್ ಬೇರಿಯಂ ವಿಲ್ ಕಂಬೈನ್ ವಿತ್ 2 ಕ್ಲೋರಿನ್ ಆಟಮ್ಸ್. ಸೊ ಒಂದು ಬೇರಿಯಂ ಏನ್ ಮಾಡತ್ತೆ, 2 ಎಲೆಕ್ಟ್ರಾನ್ಸ್ ಇರತ್ತೆ ಅದ್ರ ಹತ್ರ. ಸೊ 2 ಕ್ಲೋರಿನ್ ಜೊತೆಗೆ ಅದೇನ್ ಮಾಡತ್ತೆ, ಕಂಬೈನ್ ಆಗತ್ತೆ. ಸೊ ಇದು ಈ ಒಂದು ಎಲೆಕ್ಟ್ರಾನ್ ಇಲ್ಲಿಗೆ ಶಿಫ್ಟ್ ಆಗತ್ತೆ, ಈ ಎಲೆಕ್ಟ್ರಾನ್ ಇಲ್ಲಿಗೆ ಶಿಫ್ಟ್ ಆಗತ್ತೆ. ಇದ್ರ ಹತ್ರ ಆಲ್ರೆಡಿ ದಿಸ್ ಕ್ಲೋರಿನ್ ಆಟಮ್ ಹ್ಯಾಸ್ 7 electrons as well as this chlorine atom, and these chlorine atoms will take this extra electron from barium and attain complete octet. ಸೊ ಬೇರಿಯಂ ಏನ್ ಮಾಡತ್ತೆ, 2+ ಅಂತ ಆಗತ್ತೆ ಅಂಡ್ Cl ಇದು ಮೈನಸ್ ಅಂಡ್ ಮೈನಸ್, ಇದು ಸಹ ಮೈನಸ್ ಅಂತ ಆಗತ್ತೆ. ಆರ್ ಇದನ್ನ ನಾವು ಹೇಗ್ ಬರಿಬಹುದು ಅಂತ ಅಂದ್ರೆ Ba2+ Cl ಮೈನಸ್ ಟ್ವೈಸ್ ಅಂತ ಬರಿಬಹುದು. ಅದೇ BaCl2 ಅಂತ ಬರೆಯೋದು ನಾವು, ಹೌದಾ? ಸೊ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅನ್ನ ನಾವು ಯಾವುದೇ ಒಂದು ಅಯಾನಿಕ್ ಕಂಪೌಂಡ್ ಕೊಟ್ರು ಹೀಗೆ ಅದ್ರದ್ದು ಔಟರ್ಮೋಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ಅನ್ನೋದನ್ನ ನಾವು ನೋಡ್ಕೊಂಡು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅನ್ನ ಬರಿಬೇಕು. ಸೊ ನಿಮ್ಗೆ ನಾನು ಯಾವ್ದಾದ್ರು ಹೋಮ್ವರ್ಕ್ ಕೊಟ್ರೆ ಪ್ರಾಕ್ಟೀಸ್ ಮಾಡ್ತೀರಾ? ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅನ್ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ತೀರಾ? ಸೊ ಹೋಮ್ವರ್ಕ್ಗೆ MgCl2, ನೆಕ್ಸ್ಟ್ KCl,
CaCl2. ಬೇಡ, KCl ಸಾಕು. ಸೊ ಯಾವ ರೀತಿಯಾಗಿ ಇದರಲ್ಲಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರುತ್ತೆ ಅನ್ನೋದನ್ನ ನೀವೇ ಓನ್ ಆಗಿ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಎಕ್ಸಾಮಿಗೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅನ್ನ ಕೇಳ್ತಾರೆ. ರೈಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ದಿಸ್ ಕಂಪೌಂಡ್ ಅಂತ ಕೊಟ್ರೆ ಫಸ್ಟ್ ಔಟರ್ಮೋಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ, ಮೆಟಲ್ದು ಎಷ್ಟು ಎಲೆಕ್ಟ್ರಾನ್ ಅಂಡ್ ನಾನ್ ಮೆಟಲ್ದು ಎಷ್ಟು ಎಲೆಕ್ಟ್ರಾನ್ ಅನ್ನೋದನ್ನ ನಾವು ಬರ್ಕೋಬೇಕು. ಬರ್ಕೊಂಡಾಗ ಹೌ ಮೆನಿ ಎಲೆಕ್ಟ್ರಾನ್ಸ್ ದಿಸ್ ಮೆಟಲ್ ಕ್ಯಾನ್ ಡೊನೇಟ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯೂಶುವಲಿ ವಿ ಕ್ಯಾನ್ ಸೇ ಇನ್ ಜನರಲ್ metals can donate 1, 2 or 3 electrons. Different metals can donate different number of electrons. ಒಂದು ಮೆಟಲಿಗೆ ಫಾರ್ ಎಕ್ಸಾಂಪಲ್ Na ಅಂತ ತಗೊಂಡ್ರೆ it can donate only 1 electron, whereas Mg can donate 2 electrons, Ba can donate 2 electrons, aluminum 3 electrons, hege electrons. But in general they will donate 1, minimum 1, maximum 3 electrons to attain the octet. Whereas non-metals can accept. ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 1, 2, 3 ಎಲೆಕ್ಟ್ರಾನ್ಸ್ ಇರತ್ತೆ ಮೆಟಲ್ಸಿಗೆ. They have minimum 1 electron, maximum 3 electron in their outermost shell. Valence electrons 1, 2 ಅಥವಾ 3 ಇರುತ್ತೆ. Whereas for non-metals, outermost shell number will be 5, 6, 7 ಇರುತ್ತೆ. So they can accept 1, 2, 3 ಡಿಪೆಂಡಿಂಗ್ ಅಪಾನ್ ದೇರ್ ರಿಕ್ವೈರ್ಮೆಂಟ್. ಎಷ್ಟು ಎಲೆಕ್ಟ್ರಾನ್ ಬೇಕು ಅನ್ನೋದನ್ನ ನೋಡ್ಕೊಂಡು ಅಷ್ಟು ಎಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡುತ್ತೆ. ಓಕೆನಾ? ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನ ನಾವು ಫಸ್ಟ್ ನೋಟ್ ಡೌನ್ ಮಾಡ್ಕೊಂಡ್ರೆ ಆಗ ನಮಗೆ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅನ್ನೋದು ನಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಅಂಡ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೆಯೋದು ಈಸಿ ಆಗುತ್ತೆ. ಸೊ ಹೀಗೆ ನಾವು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅನ್ನ ಬರೆಯೋದು. ನೆಕ್ಸ್ಟ್ ಅಕರೆನ್ಸ್ ಆಫ್ ಮೆಟಲ್ಸ್. ನಾವು ಇವಾಗ ಮೆಟಲ್ಸ್ ಬಗ್ಗೆ ಇಷ್ಟೆಲ್ಲ ಸ್ಟಡಿ ಮಾಡಿದ್ವಿ, ಬಟ್ ಮೆಟಲ್ಸ್ ಎಲ್ಲಿ ಸಿಗತ್ತೆ, ಹೇಗ್ ಸಿಗತ್ತೆ? ಇವಾಗ ಗೋಲ್ಡ್, ಸಿಲ್ವರ್, ನಿಮ್ಗೆ ಸ್ವಲ್ಪ ಇದ್ರ ಬಗ್ಗೆ ಗೊತ್ತಿರೋದು ಅಂತ ಅಂದ್ರೆ ಮೈನಿಂಗ್ ಅಂತ ಕೇಳಿರ್ತೀರಾ ಅಲ್ವಾ? ಗಣಿಗಾರಿಕೆ ಅಂತ ಹೇಳ್ತಾರೆ. ಅಂದ್ರೆ ಏನು? ಗಣಿಗಾರಿಕೆಯಲ್ಲಿ ಏನ್ ಮಾಡ್ತಾರೆ? ರಿಮೂವಿಂಗ್ ಮೆಟಲ್ಸ್ ಆರ್ ಏನು ಮೆಟಲ್ ಅನ್ನ ನಾವು ಭೂಮಿ ಒಳಗಡೆಯಿಂದ ತೆಗಿತೀವಿ. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಮೈನಿಂಗ್. ಅಂದ್ರೆ ಮೆಟಲ್ ಅನ್ನ ಡೈರೆಕ್ಟ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡಲ್ಲ ನಾವು ಭೂಮಿಯಿಂದ, ಅರ್ತ್ ಕ್ರಸ್ಟ್ ಇಂದ ನಾವು ಮೆಟಲ್ ಅನ್ನೇ ಹೀಗೆ ನಮ್ಗೆ ಸಿಗಲ್ಲ. ಬಟ್ ವಿ ವಿಲ್ ರಿಕವರ್ ಆರ್ ನಾವೇನ್ ಮಾಡ್ತೀವಿ, ಅರ್ತ್ ಕ್ರಸ್ಟ್ ಇಂದ ನಮ್ಗೆ ಏನು ಒಂದು ಸಬ್ಸ್ಟೆನ್ಸ್ ಸಿಗತ್ತೆ, ಅದರಿಂದ ನಾವು ಮೆಟಲ್ ಅನ್ನ ಸಪರೇಟ್ ಮಾಡ್ತೀವಿ. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಎಕ್ಸ್ಟ್ರಾಕ್ಟಿಂಗ್ ಅಂತ. ನಾವು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಸ್ಟಡಿ ಮಾಡ್ತೀವಿ ಈ ಚಾಪ್ಟರ್ ಅಲ್ಲಿ. ಫಸ್ಟ್ ಅಕರೆನ್ಸ್ ಆಫ್ ಮೆಟಲ್ ಎಲ್ಲೆಲ್ಲಿ ಇರತ್ತೆ ಅಂತ ಅಂದ್ರೆ, ಮೆಟಲ್ಸ್ ಅಕರ್ ನ್ಯಾಚುರಲಿ ಇನ್ ಅರ್ತ್ಸ್ ಕ್ರಸ್ಟ್. ಭೂಮಿಯ ಒಳಗಡೆಗೆ ನಾವು ಸಾಮಾನ್ಯವಾಗಿ ಮೋಸ್ಟ್ ಆಫ್ ದ ಮೆಟಲ್ಸ್ ವಿಲ್ ಅಕರ್ ಇನ್ ಅರ್ತ್ಸ್ ಕ್ರಸ್ಟ್. ಹಾಗೆ ಸಿ ಯಲ್ಲೂ ಕೆಲವೊಂದಿಷ್ಟು ಮೆಟಲ್ಸ್ ಇರುತ್ತೆ, ಬಟ್ ಅಲ್ಲಿ ಸ್ಮಾಲ್ ಕ್ವಾಂಟಿಟಿ. ಅರ್ತ್ ಕ್ರಸ್ಟ್ ಅಲ್ಲಿ ತುಂಬಾ ಜಾಸ್ತಿ ಮೆಟಲ್ಸ್ ಇದೆ ಅಂಡ್ ಸಿ ಯಲ್ಲೂ ಇದೆ, ಬಟ್ ಕಂಪೇರ್ ಟು ಅರ್ತ್ ಕ್ರಸ್ಟ್ ಸ್ವಲ್ಪ ಕಡಿಮೆ ಅಲ್ಲಿ. ಬಟ್ ನಾವಲ್ಲೂ ರಿಕವರ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ಈ ಪ್ರೋಸೆಸ್ಗಿಂತ. ಹೌದಾ? ಮೆಟಲ್ಸ್ ಅಕರ್ ನ್ಯಾಚುರಲಿ ಇನ್ ಅರ್ತ್ಸ್ ಕ್ರಸ್ಟ್ ಆಸ್ ಮಿನರಲ್ಸ್ ಅಂಡ್ ಓರ್ಸ್. ನಾನು ಆಗ್ಲೇ ಹೇಳ್ದೆ, ನಾವು ಭೂಮಿಯನ್ನ ಅಗಿದ್ರೆ ನಮ್ಗೆ ಮೆಟಲ್ ಹಾಗೆ ಸಿಕ್ಬಿಡಲ್ಲ. ಇಟ್ ಅಕರ್ಸ್ ಆಸ್ ಮಿನರಲ್ಸ್ ಅಂಡ್ ಓರ್ಸ್. ಹಾಗಿದ್ರೆ ಮಿನರಲ್ಸ್ ಅಂದ್ರೆ ಏನು, ಓರ್ಸ್ ಅಂದ್ರೆ ಏನು? ಮಿನರಲ್ಸ್ ಅಂತ ಅಂದ್ರೆ ಎಲಿಮೆಂಟ್ಸ್ ಆರ್ ಕಂಪೌಂಡ್ಸ್ ವಿಚ್ ಅಕರ್ ನ್ಯಾಚುರಲಿ ಇನ್ ಅರ್ತ್ಸ್ ಕ್ರಸ್ಟ್. Whatever we get from Earth's crust is called mineral. If that mineral has highest percentage of metal in it, then it is called ore.
ಈಗ ಯಾವುದೋ ಒಂದು ಮಿನರಲ್ ಸಿಕ್ತು ನಮ್ಗೆ ಅರ್ತ್ ಕ್ರಸ್ಟ್ ಮೈನ್ ಮಾಡಿದಾಗ ಆ ಮೈನಿಂಗ್ ಅಲ್ಲಿ ನಮ್ಗೆ ಒಂದು ಮಿನರಲ್ ಸಿಗತ್ತೆ. ಆ ಮಿನರಲ್ ಅಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಇರತ್ತೆ, ಅನ್ವಾಂಟೆಡ್ ಪಾರ್ಟಿಕಲ್ಸ್ ಇರತ್ತೆ, ಸಾಯಿಲ್ ಇರತ್ತೆ, ಸ್ಯಾಂಡ್ ಇರತ್ತೆ, ಎಲ್ಲ ಇರತ್ತೆ ಅಲ್ವಾ. ಸೊ ಅನ್ವಾಂಟೆಡ್ ಜೊತೆಗೆ ಮಿಕ್ಸ್ ಆಗಿರುವಂತಹ ಒಂದು ಮೆಟಲ್ ಅನ್ನ ನಾವು ಮಿನರಲ್ ಅಂತ ಕರಿತೀವಿ. ಬಟ್ ಇಫ್ ದ ಪರ್ಸೆಂಟೇಜ್ ಆಫ್ ಮೆಟಲ್ ಈಸ್ ಮೋರ್, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಿನರಲ್ ಇದೆ, ಇದರಲ್ಲಿ ಒಂದು ಇಷ್ಟು ಅನ್ವಾಂಟೆಡ್ ಮಟೀರಿಯಲ್ ಇದೆ, ಮಿಕ್ಕಿರೋದಿಷ್ಟು ನಮ್ಗೆ ಸಿಕ್ಕಿರೋದು ವಾಂಟೆಡ್ ಅಂತ ಅಂದ್ರೆ ಮೆಟಲ್ ಇದೆ ಅಂತ ಅಂದ್ರೆ ಇಲ್ಲಿ ಪರ್ಸೆಂಟೇಜ್, ಇಫ್ ಯು ಕಂಪೇರ್ ದ ಪರ್ಸೆಂಟೇಜ್ ಆಫ್ ಅನ್ವಾಂಟೆಡ್ ಅಂಡ್ ವಾಂಟೆಡ್, ವಾಂಟೆಡ್ ಈಸ್ ಮೋರ್. If the percentage of metal is more in the mineral, then this mineral is called ore. ಯಾವ ಮಿನರಲ್ ಅಲ್ಲಿ ತುಂಬಾ, ಫಾರ್ ಎಕ್ಸಾಂಪಲ್ ಮಿನರಲ್ ಸಿಕ್ಕಿದೆ, ಅದರಲ್ಲಿ ಒಂದು 70% ಮೆಟಲ್ ಇದೆ, 20% ಸಾಯಿಲ್ ಇದೆ, 10% ಸ್ಯಾಂಡ್ ಇದೆ ಅಂತ ಅಂದ್ರೆ ದೆನ್ ದಿಸ್ ಟೈಪ್ ಆಫ್ ಮಿನರಲ್ ಈಸ್ ಕಾಲ್ಡ್ ಮಿಕ್ಸ್ಚರ್ ಆಫ್ ಮೆಟಲ್, ಸಾಯಿಲ್, ಸ್ಯಾಂಡ್, ಅನ್ವಾಂಟೆಡ್ ಪಾರ್ಟಿಕಲ್ಸ್. ಪರ್ಸೆಂಟೇಜ್ ಅನ್ನ ಕಂಪೇರ್ ಮಾಡಿ ವಿ ಸೇ this is mineral and this is ore. If the percentage is less, then it is called mineral. But if the percentage is more, then it is called ore. And ಅದ್ರಲ್ಲೂ ನಾವು ಕೆಲವೊಂದು ಮೆಟಲ್ ವಿಲ್ ಬಿ ಒಬ್ಟೈನ್ ಆಸ್ ಫ್ರೀ ಎಲಿಮೆಂಟ್ಸ್. ಯಾವುದು ಅಂತ ಅಂದ್ರೆ ಫ್ರೀ ಸ್ಟೇಟ್ ಅಲ್ಲಿ ನಮ್ಗೆ ಸಿಗೋದು ಕಾಪರ್ ಇಂದ ಪ್ಲಾಟಿನಂ ತನಕ. ನಾವಿದು ಎಲ್ಲಿ ನೋಡಿದ್ವಿ ಅಂತ ಅಂದ್ರೆ ವಿ ಸಾ ರಿಯಾಕ್ಟಿವಿಟಿ ಸೀರೀಸ್ ಅಲ್ವಾ. ಅದರಲ್ಲಿ ಕ್ಯಾಲ್ಶಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಐರನ್, ಲೆಡ್, ಹೀಗೆ ನೆಕ್ಸ್ಟ್ ಹೈಡ್ರೋಜನ್, ಹೀಗೆ ಸಾಕಷ್ಟು ಎಲಿಮೆಂಟ್ಸ್ ಅನ್ನ ನೋಡಿದ್ವಿ. ಸೊ ಇಲ್ಲಿ ಹೈಡ್ರೋಜನ್ ಆದ್ಮೇಲೆ ಬರೋದು ಕಾಪರ್, ಮರ್ಕ್ಯೂರಿ, ಗೋಲ್ಡ್, silver, then comes platinum. So these elements which are least reactive, alva, these elements are obtained in the free state from Earth's crust. We can obtain these elements in the free state. ಅಂದ್ರೆ just elemental form ಅಲ್ಲೇ ಇರುತ್ತೆ, ಇದ್ರ ಜೊತೆಗೆ ಮತ್ತೆ ಯಾವುದೇ ಬೇರೆ ರೀತಿಯ ಎಲಿಮೆಂಟ್ಸು ಪ್ರೆಸೆಂಟ್ ಇರೋದಿಲ್ಲ. Whereas moderate reactive, ಐರನ್, ಜಿಂಕ್, ಲೆಡ್, ಇಲ್ಲಿ ಜಿಂಕ್ ಬರುತ್ತೆ, ಐರನ್, ಜಿಂಕ್, ಲೆಡ್, ಈ ಮೂರು ಎಲಿಮೆಂಟ್ಸ್ ಏನಿದೆಯಲ್ಲ ವಿ ಗೆಟ್ ದೆಮ್ ಇನ್ ದ ಫಾರ್ಮ್ ಆಫ್ ಆಕ್ಸೈಡ್ಸ್ ಆರ್ ಸಲ್ಫೈಡ್ಸ್. ಅಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಆರ್ ಜಿಂಕ್ ಆಕ್ಸೈಡ್, ಜಿಂಕ್ ಸಲ್ಫೈಡ್, ಈ ರೀತಿಯಾಗಿ ನಮಗೆ ಆರ್ ಕಾರ್ಬೋನೇಟ್ಸ್ ಮೂರು ಫಾರ್ಮ್ ಅಲ್ಲಿ, ಅಂದ್ರೆ ಕಂಪೌಂಡ್ ಫಾರ್ಮ್ ಅಲ್ಲಿ ನಾವು ಇದನ್ನ ಅರ್ತ್ ಕ್ರಸ್ಟ್ ಇಂದ ತಗೊಳ್ತೀವಿ. ಫ್ರೀ ಸ್ಟೇಟ್ ಅಲ್ಲಿ ಇರೋದಿಲ್ಲ. ಇದೆಲ್ಲದು ಕಾಪರ್ ಆಗೇ ಸಿಗತ್ತೆ ನಮ್ಗೆ, ಆರ್ ಸಿಲ್ವರ್, ಗೋಲ್ಡ್ ಆಗೇ ಸಿಗತ್ತೆ, ಸಿಲ್ವರ್ ಆಗೇ ಸಿಗತ್ತೆ. ಬಟ್ ಅಲ್ಯೂಮಿನಿಯಂ, ಜಿಂಕ್, ಐರನ್ ಇದೆಲ್ಲ ಮಿಕ್ಸ್ ಆಗಿರತ್ತೆ. ಯಾವ್ದ್ರ ಜೊತೆಗೆ? ಇದರ್ ಆಕ್ಸಿಜನ್ ಆರ್ ಸಲ್ಫರ್ ಆರ್ ಕಾರ್ಬೋನೇಟ್, ಈ ಫಾರ್ಮ್ ಅಲ್ಲಿ ನಾವು ಒಬ್ಟೈನ್ ಮಾಡ್ತೀವಿ. ಇನ್ನು ಹೈ ರಿಯಾಕ್ಟಿವ್ ಕಂಪೌಂಡ್ಸ್ ಅಂತ ಅಂದ್ರೆ ಕ್ಯಾಲ್ಶಿಯಂ ಟು ಅಲ್ಯೂಮಿನಿಯಂ, ಇದನ್ನು ನಾವು ಅರ್ತ್ ಕ್ರಸ್ಟ್ ಇಂದ ಪಡ್ಕೊಳ್ತೀವಿ. ಈ ರೀತಿಯಾಗಿ ನಮಗೆ ಅರ್ತ್ ಕ್ರಸ್ಟ್ ಇಂದ ವಿ ಗೆಟ್ ದ ಮೆಟಲ್ಸ್. ಅಂಡ್ ಇದನ್ನ ನಾವು ಹೇಗೆ, ಈಗ ನಾವು ಕಂಪೌಂಡ್ ಫಾರ್ಮ್ ಅಲ್ಲಿ ಸಿಗತ್ತೆ ಅನ್ನೋದನ್ನೆಲ್ಲ ನೋಡಿದ್ವಿ. ಸೊ ಹೌ ಡು ವಿ ಎಕ್ಸ್ಟ್ರಾಕ್ಟ್ ದೆಮ್, ಹೌ ಡು ವಿ ಗೆಟ್ ದ ಮೆಟಲ್ಸ್ ಫ್ರಮ್ ಇಟ್ಸ್ ಕಂಪೌಂಡ್, ಇದೆಲ್ಲದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇವತ್ತು ಕಲ್ತಿದ್ದಷ್ಟು ಟಾಪಿಕ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಕೋಬಹುದು. ಸೊ ನಾವು ಇವತ್ತಿನ ಕ್ಲಾಸ್ ಅಲ್ಲಿ
ಕೆಮಿಕಲ್ ರಿಯಾಕ್ಟಿವಿಟಿ ಟುವರ್ಡ್ಸ್ ಆಸಿಡ್ ನೋಡಿದ್ವಿ, ಅದರಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನ ನೋಡಿದ್ವಿ. ಅಂಡ್ ಹೌ ಡು ದ ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಲ್ಸ್ ಅನ್ನೋದನ್ನ, ಆರ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್ಸ್ ಅನ್ನೋದನ್ನ ನಾವು ನೋಡಿದ್ವಿ. ಅಂಡ್ ವಿಲ್ ದ ಡಿಸ್ಪ್ಲೇಸ್ಮೆಂಟ್ ರಿಯಲಿ ಟೇಕ್ ಪ್ಲೇಸ್ ಆರ್ ನಾಟ್ ಡಿಪೆಂಡ್ಸ್ ಅಪಾನ್ ರಿಯಾಕ್ಟಿವಿಟಿ ಸೀರೀಸ್. ಆ ರಿಯಾಕ್ಟಿವಿಟಿ ಸೀರೀಸ್ ಹೇಗಿದೆ, ಯಾವ ಎಲಿಮೆಂಟ್ ಆದ್ಮೇಲೆ ಯಾವ ಎಲಿಮೆಂಟ್ ಬರುತ್ತೆ, ಹೇಗಿರತ್ತೆ ಅದು, ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲದನ್ನು ನಾವಿವತ್ತು ನೋಡಿದ್ದಾಯ್ತು. ದೆನ್ ಅಯಾನಿಕ್ ಕಂಪೌಂಡ್ಸ್ ಅಂದ್ರೆ ಏನು, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರೆಯೋದು, ಆಮೇಲೆ ಅಕರೆನ್ಸ್ ಆಫ್ ಮೆಟಲ್ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಸೊ ಇದಿಷ್ಟು ಇವತ್ತಿನ ಟಾಪಿಕ್ ಆಗಿತ್ತು. ನಾಳೆ ಕ್ಲಾಸ್ ಅಲ್ಲಿ ಆ ಮೆಟಲ್ ಎಕ್ಸ್ಟ್ರಾಕ್ಷನ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇರ್ತೀವಿ. ಸೊ ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು. ನಾಳೆ ಕಂಟಿನ್ಯೂ ಮಾಡೋಣ.